ಶ್ರೀ ಗುರುಭ್ಯೋ ನಮಃ. ಈ ಕಳೆದ ದಿವಸ ಆನಂದ ರಾಮಾಯಣದ ಪೂರ್ಣಕಾಂಡದ 7ನೇ ಸರ್ಗಕ್ಕನುಸಾರವಾಗಿ ಭರತ ವಂಶದಲ್ಲಿ ರಾಮನ ಬಳಿಕ ರಾಜ್ಯಭಾರ ಮಾಡಲಿರುವಂಥ ಸಾಮ್ರಾಟದ ವರ್ಣನೆ ಮತ್ತು ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಬೌದ್ಧ ಜೈನ ಸಾಹಿತ್ಯದಲ್ಲಿ ಪ್ರಚಲಿತ ಇರುವಂಥ ವಿವಿಧ ಕಥಾ ರೂಪಗಳು ಇದನ್ನೆಲ್ಲ ನಾವು ಶ್ರವಣ ಮಾಡಿದ್ವಿ. ಮತ್ತು ಕಥೆ ರೂಪಾಂತರಗಳೆಲ್ಲ ಶ್ರವಣ ಮುಗಿದ ಮೇಲೆ ಉಪಸಂಹಾರದ ಶ್ರವಣ ಕೂಡ ನಾವು ಮಾಡಿದ್ವಿ. ಆ ಕಥೆ ಉಪಸಂಹಾರದ ಮುಂದಿನ ಭಾಗ ಹೀಗೆ ಮುಂದುವರಿತದೆ. ರಾಮ ವನವಾಸಕ್ಕೆ ಸಿದ್ಧನಾದ ಮೇಲೆ ಲಕ್ಷ್ಮಣನು ಕೂಡ ವನವಾಸಕ್ಕೆ ಸಿದ್ಧನಾದ. ರಾಮ ನಾನಾ ಥರದ ದಾನಗಳನ್ನು ಮಾಡಿದ. ತಂದೆಯನ್ನು ಭೇಟಿಯಾಗಿ ತಾನು ವನವಾಸಕ್ಕೆ ಹೋಗಲಿಕ್ಕೆ ಸಮ್ಮತಿಯನ್ನು ಕೇಳಿದ. ಸುಮಂತ್ರ ದಶರಥನ ಮಂತ್ರಿ ರಾಮ ಮತ್ತು ದಶರಥರ ಎದುರುಗಡೆಯೇ ಆ ಕೈಯನ್ನು ನಿಂದಿಸಿದ. ತಾಯಂದಿರನ್ನೆಲ್ಲ ರಾಮ ಪ್ರಾರ್ಥನೆ ಮಾಡಿದ ಮತ್ತು ವನವಾಸಕ್ಕೆ ಆತ ಹೊರಟ. ಸಮತಾ ನದಿಯನ್ನು ದಾಟಿ ಗಂಗಾ ನದಿಯನ್ನು ದಾಟಿ ಭರದ್ವಾಜ ಆಶ್ರಮಕ್ಕೆ ಬಂದ. ಅಲ್ಲಿ ಚಿತ್ರಕೂಟ ಪ್ರದೇಶಕ್ಕೆ ಬಂದ. ಸುಮಂತ್ರ ರಾಮನನ್ನ ವನವಾಸಕ್ಕೆ ಬಿಟ್ಟು ತಾನು ಅಯೋಧ್ಯೆಗೆ ಮರಳಿ ಬಂದ ಮತ್ತು ನಡೆದ ಸಂಗತಿಯನ್ನೆಲ್ಲ ದಶರಥನಿಗೆ ವರದಿ ಮಾಡಿದ. ಕೌಸಲ್ಯ ದಶರಥನ ಬಳಿಗೆ ಬಂದು ಆತನನ್ನು ನಿಂದಿಸಿದ್ಲು. ಮುಂದೆ ದಶರಥ ರಾಮನ ವಿಯೋಗವನ್ನು ತಾಳದೆ ದಿವಂಗತನಾದ. ಭರತ ಮುಂದೆ ಸಾಮ್ರಾಟನಾಗಬೇಕಾಗಿತ್ತು. ಅದಕ್ಕಾಗಿ ಕೈ ಆತನ ಸೋದರ ಮಾವನ ಮನೆಯಿಂದ ಕರೆಸಿದರು. ಭರತ ಬಂದ ಕೂಡಲೇ ಆಕೆಯ ಬಗ್ಗೆ ಕುಪಿತನಾದ. ಮುಂದೆ ಪ್ರತಿಜ್ಞೆ ಮಾಡಿದ, ನಾನು ರಾಮನನ್ನ ವನವಾಸದಿಂದ ಮರಳಿಸಿ ಕರ್ಕೊಂಡು ಬರ್ತೇನೆ, ಸಾಮ್ರಾಜ್ಯವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ. ಕಾಡಿಗೆ ತೆರಳಿದ. ಆ ಕಾಡಿಗೆ ತೆರಳುವ ಮಾರ್ಗದಲ್ಲಿ ರಾಮನ ಆಶ್ರಮಕ್ಕೆ ತೆರಳುವ ಮಾರ್ಗದಲ್ಲಿ ಭರದ್ವಾಜನ ಆಶ್ರಮದಲ್ಲಿ ಆ ಭರತನಿಗೂ ಆತನ ಸೈನ್ಯಕ್ಕೂ ಸ್ವರ್ಗೀಯ ಆತಿಥ್ಯ ದೊರೆಯಿತು. ಚಿತ್ರಕೂಟಕ್ಕೆ ಭರತ ಬಂದು ಮುಟ್ಟಿದ. ರಾಮನನ್ನು ಭೇಟಿಯಾದ. ರಾಮ ಆ ಭರತನ ಕುಶಲ ಪ್ರಶ್ನೆ ಮಾಡುವ ನೆಪದಲ್ಲಿ ರಾಜ್ಯ ನೀತಿಯನ್ನು ವಿಸ್ತಾರವಾಗಿ ಆತನಿಗೆ ಉಪದೇಶ ಮಾಡಿದ. ಈ ಎಲ್ಲ ರಾಜ್ಯ ನೀತಿಯ ವಿಸ್ತಾರವಾದಂತಹ ಅಂಶಗಳನ್ನು ನೀನು ಪಾಲನೆ ಮಾಡಿಕೊಂಡಿದ್ದೀಯೋ ಇಲ್ಲೋ ಅಂತ ಭರತನನ್ನ ಆತ ಪ್ರಶ್ನೆ ಮಾಡಿದ. ಆ ನಡುವೆ ಆ ಋಷಿಯ ಹೆಸರು ಜಾಬಾಲಿ ಅಂತ ಇರಬೇಕು. ಆತನು ಭರತನ ಜೊತೆಗೆ ಬಂದಿದ್ದ. ಭರತನಿಗೆ ಆತ ನಾಸ್ತಿಕ ಧರ್ಮವನ್ನು ಉಪದೇಶ ಮಾಡಿದ. ಯಾತಕ್ಕಾಗಿ ಈ ಧರ್ಮ, ನೀತಿ, ನ್ಯಾಯ ಇತ್ಯಾದಿಗಳಿಗೆ ಅಂಟಿಕೊಂಡಿದ್ದಿ, ನಾಸ್ತಿಕ ಧರ್ಮವನ್ನು ಆಶ್ರಯಿಸಿ ರಾಜ್ಯಕ್ಕೆ ಬಂದು ಅದನ್ನು ಸ್ವೀಕಾರ ಮಾಡು, ಅಯೋಧ್ಯೆಗೆ ಬಂದು ರಾಜ್ಯಾಭಿಷೇಕವನ್ನು ಮಾಡಿಸಿಕೋ ಅಂತ ಹೀಗೆ ಆತ ಅದನ್ನು ಉಪದೇಶ ಮಾಡಿದ್ದ. ಮುಂದೆ ರಾಮ ಅದಕ್ಕೆ ಸೂಕ್ತವಾದಂಥ ಉತ್ತರಗಳನ್ನು ಆ ಜಾಬಾಲಿ ಋಷಿಗೆ ಕೊಟ್ಟ. ತನ್ನ ಪಾದುಕೆಯನ್ನು ಭರತನಿಗೆ ಒಪ್ಪಿಸಿದ. ಮಾರ್ಗ ಮಧ್ಯದಲ್ಲಿ ಅನಸೂಯ ಮುಂದೆ ರಾಮ ಆ ಪ್ರದೇಶವನ್ನು ಬಿಟ್ಟು ಮತ್ತೊಂದು ಪ್ರದೇಶಕ್ಕೆ ಸ್ಥಳಾಂತರ ಮಾಡಬೇಕು ಅಂತ ಹೋದಾಗ ಮಾರ್ಗ ಮಧ್ಯದಲ್ಲಿ ಅತ್ರಿ ಮತ್ತು ಅನಸೂಯರನ್ನ ರಾಮ ಲಕ್ಷ್ಮಣ ಸೀತೆಯರು ಭೇಟಿಯಾದರು. ಶರಭಂಗ ಋಷಿಯನ್ನು ಭೇಟಿಯಾದರು. ವಿರಾಧನನ್ನ ಭೇಟಿಯಾದರು. ಆನಂದ ರಾಮಾಯಣದ ಆ ಸಾರಕಾಂಡದ 6ನೇ ಸರ್ಗದಲ್ಲಿ ವನ ಪ್ರಯಾಣ ಇದೆ. 7ನೇ ಸರ್ಗದಲ್ಲಿ ವಿರಾಧ ಮತ್ತು ಮಾರೀಚ ಇತ್ಯಾದಿಗಳ ವಧೆಯ ಕಥೆ ಇದೆ. ಮುಂದೆ ಇಲ್ವಲ ವಾತಾಪಿಗಳ ಕಥೆ ಇದೆ. ಅಗಸ್ತ್ಯನ ಕಥೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತ ವರ್ಣನೆ ವಾಲ್ಮೀಕಿ ರಾಮಾಯಣದಲ್ಲಿದೆ. ಜಟಾಯುವಿನ ಕಥೆ ಇದೆ. ಶೂರ್ಪನಖೆಯ ಕಥಾ ಇದೆ. ಶೂರ್ಪನಖೆ ಮಾಡಿದಂತಹ ಸಾಹಸ, ಅವಳ ಹಿನ್ನೆಲೆ ಇತ್ಯಾದಿಗಳ ವರ್ಣನೆ ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಬಂದಿದೆ. ಖರದೂಷಣರ ಕಥೆ ಇದೆ.
ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಮತ್ತು ಆನಂದ ರಾಮಾಯಣಕ್ಕನುಸಾರವಾಗಿ. ಶೂರ್ಪಣಖೆ ಈ ಲಕ್ಷ್ಮಣನ ಕೋಪಕ್ಕೆ ತುತ್ತಾಗಿ ಮೂಗು ಕಿವಿ ಇತ್ಯಾದಿಗಳನ್ನು ಕಳೆದುಕೊಂಡು ಲಂಕೆಗೆ ಹೋಗಿ ರಾವಣನಿಗೆ ವರದಿ ಮಾಡಿದಂಥ ಕಥೆ ಮುಂದೆ ವರ್ಣನೆಗೆ ಬಂದಿದೆ. ರಾವಣ ಗೋಕರ್ಣಕ್ಕೆ ಬಂದು ತನ್ನ ಸೋದರ ಮಾವನಾದ ಮಾರೀಚನನ್ನ ಮಾತಾಡಿಸಿದ್ರ ವರ್ಣನೆ ಇದೆ. ಮಾರೀಚ ರಾಮನ ವಿರುದ್ಧವಾಗಿ ಈ ರಾವಣನ ಪರವಾಗಿ ಕಾರ್ಯಾಚರಣೆ ಮಾಡಲಿಕ್ಕೆ ಒಪ್ಪೋದಿಲ್ಲ ಮೊದಲು. ಅದರ ವರ್ಣನೆ ಆನಂದ ರಾಮಾಯಣ ಮತ್ತು ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ವರ್ಣನೆಗೆ ವಿಷಯ ಆಗಿದೆ. ಆದರೂ ರಾವಣನ ಒತ್ತಾಯ ಮತ್ತು ಬೆದರಿಕೆಗಳಿಗೆ ಅನುಸಾರವಾಗಿ ಆತ ಬಂಗಾರದ ಜಿಂಕೆಯ ರೂಪವನ್ನು ತಾಳಿ ರಾಮನನ್ನು ವಂಚಿಸಿದ್ದು, ರಾಮ ಆತನನ್ನು ಹಿಂಬಾಲಿಸಿಕೊಂಡು ಹೋಗಿದ್ದರ ವರ್ಣನೆ ಇದೆ. ಆನಂದ ರಾಮಾಯಣಕ್ಕನುಸಾರವಾಗಿ ಲಕ್ಷ್ಮಣ ರೇಖೆಯ ವರ್ಣನೆ ಇದೆ. ಲಕ್ಷ್ಮಣ ರೇಖೆ ಆ ಆಶ್ರಮದ ಸುತ್ತಲೂ 3 ರೇಖೆಗಳನ್ನ ಹಾಕಿದ್ದ ಲಕ್ಷ್ಮಣ, ಅದನ್ನು ದಾಟಿ ರಾಮನಿಗೆ ಒಳಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ವರ್ಣನೆ ಇದೆ. ಅದು ವಾಲ್ಮೀಕಿ ರಾಮಾಯಣದ್ದಲ್ಲ, ಆನಂದ ರಾಮಾಯಣದ ವರ್ಣನೆ ಅದು. ಆದರೂ ಆ ರಾವಣ ಸೀತೆಯನ್ನು ವಂಚಿಸಿ ಆಕೆ ರೇಖೆಯನ್ನು ದಾಟಿ ಹೊರಗೆ ಬರುವಂತೆ ಮಾಡಿ ಅವಳನ್ನು ಅಪಹಾರ ಮಾಡಿದ. ಸೀತೆ ಲಂಕಾನಗರಕ್ಕೆ ಹೋದಳು. ಲಂಕಾನಗರಕ್ಕೆ ಆಕೆ ಹೋಗಿ ಮುಟ್ಟಿದ ಮೇಲೆ ಅವಳ ಸುಸ್ಥಿತಿಗಾಗಿ, ಅವಳ ಆರೋಗ್ಯಕ್ಕಾಗಿ ಇಂದ್ರ ಪಾಯಸವನ್ನು ತಂದು ಅವಳಿಗೆ ಒಪ್ಪಿಸಿದ ಅಂತನ್ನುವುದರ ವರ್ಣನೆ ಇದೆ. ಈ ಕಡೆ ಸೀತೆಯನ್ನು ಕಳೆದುಕೊಂಡು ರಾಮ ವಿಲಾಪ ಮಾಡಿದ್ರ ವರ್ಣನೆ ಇದೆ. ರಾಮ ವಿಲಾಪ ಮಾಡಿ ಕೊನೆಗೆ ಜಗತ್ತಿನ ಮೇಲೆಲ್ಲ ಕುಪಿತನಾಗಿ ಈ ಜಗತ್ತೆಲ್ಲವನ್ನು ಕೂಡ ನನ್ನ ಅಸ್ತ್ರಗಳ ಬೆಂಕಿಯಿಂದ ಸುಟ್ಟು ಭಸ್ಮ ಮಾಡಿಬಿಡ್ತೇನೆ ಅಂತ ತನ್ನ ಪರಾಕ್ರಮವನ್ನು ತೋರಿಸಿದ್ರ ವರ್ಣನೆ ಇದೆ. ಲಕ್ಷ್ಮಣ ಆತನನ್ನು ಸಮಾಧಾನಪಡಿಸಿದ. ಮುಂದೆ ಕಬಂಧ ಮೊದಲಾದಂಥ ರಾಕ್ಷಸರನ್ನ ರಾಮ ಲಕ್ಷ್ಮಣದಿಬ್ಬರು ಕೂಡ ಸಂಹಾರ ಮಾಡಿದರು. ಶಬರಿಯ ಕಥೆ ಬಂದಿದೆ. ಶಬರಿಯ ಸೇವೆಯನ್ನು ರಾಮ ಸ್ವೀಕಾರ ಮಾಡಿದ. ಮುಂದೆ ಅವರಿಬ್ಬರು ಆ ಕಬಂಧನ ಸೂಚನೆಗೆ ಅನುಸಾರವಾಗಿ ಪ್ರಯಾಣ ಮಾಡ್ತಾ ಹೋದಾಗ ಕಿಷ್ಕಿಂಧೆಯ ಸಮೀಪದಲ್ಲಿ ಹನುಮಂತ ಒಟುವಿನ ರೂಪದಲ್ಲಿ ಬಂದು ಆತನನ್ನ ಭೇಟಿ ಮಾಡಿದ್ರ ವರ್ಣನೆ ಇದೆ. ದುಂದುಭಿ ರಾಕ್ಷಸನ ಹತ್ಯೆಯನ್ನು ವಾಲಿ ಮಾಡಿದ್ದ. ವಾಲಿಯ ಪರಾಕ್ರಮ ಎಂಥದ್ದು ಅಂತನ್ನೋದನ್ನು ಸುಗ್ರೀವ ರಾಮನಿಗೆ ವಿವರಿಸಿ ಹೇಳಿದ್ದ. ದುಂದುಭಿಯನ್ನು ರಾಕ್ಷಸನನ್ನ ವಾಲಿ ಕೊಂದಿದ್ದ, ಅದನ್ನ ರಾಮನಿಗೆ ಆತ ಹೇಳಿದ. ಮುಂದೆ ವಾಲಿಯ ವಧದ ವರ್ಣನೆ ಇದೆ. ಕಿಷ್ಕಿಂಧಾಯಾಮ್ ವಾಲಿಘಾತಃ ರಾಘವೇಣ ಅಷ್ಟಮೇಕತಃ. ಆನಂದ ರಾಮಾಯಣದ ಸಾರಕಾಂಡದ 8ನೇ ಸರ್ಗದಲ್ಲಿ ಕಿಷ್ಕಿಂಧಾದಲ್ಲಿ ರಾಮ ಮಾಡಿದಂತಹ ವಾಲಿಯ ವಧದ ವರ್ಣನೆ ಇದೆ. ಮುಂದೆ ವಾಲಿ ವಧದ ಔಚಿತ್ಯದ ವಿಚಾರ ಇದೆ ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಮತ್ತು ಉಳಿದ ಎಷ್ಟೋ ಜನ ಪ್ರಾಜ್ಞರಾದಂಥವರ ವಿಚಾರಕ್ಕನುಸಾರವಾಗಿ. ವಾಲಿಯನ್ನು ರಾಮ ಯಾಕೆ ಹತ್ಯೆ ಮಾಡಿದ ಅನ್ನೋದ್ರ ವರ್ಣನೆ ಇದೆ. ರಾಮ ಅಂದರೆ ಆತ ಸ್ವಯಂ ವಿಷ್ಣುವಿನ ಅವತಾರ ಆದ್ದರಿಂದ ಭಗವಂತ ಅಥವಾ ನಮ್ಮನ್ನು ಸೃಷ್ಟಿಸಿದಂಥ, ನಮ್ಮನ್ನು ಪಾಲನೆ ಮಾಡುವಂಥ, ನಮ್ಮನ್ನು ಸಂಹಾರ ಮಾಡುವಂಥ ಶಕ್ತಿ ಏನಿದೆ ಅದು ನಮ್ಮನ್ನು ಕೊಲ್ಲಲಿಕ್ಕೆ ಅಪೇಕ್ಷೆ ಪಡಿಸಿದರೆ ಯಾವುದಾದ್ರೂ ರೋಗ ರುಜಿನಕ್ಕೆ ತುತ್ತಾಗಿ ಸಾಯುವಂತೆ ನಮ್ಮನ್ನು ಅದು ಮಾಡಿತ್ತು. ಕೂತಲ್ಲೇ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಾತ ಸಾಯುವಂಥ ಪ್ರಸಂಗವೂ ಬರಬಹುದು. ಸಾಯಲಿಕ್ಕೆ ಮನುಷ್ಯನಿಗೆ 100 ನಿಮಿತ್ತಗಳು. ವಾಲಿಯ ಹುಟ್ಟು, ವಾಲಿಯ ಸ್ಥಿತಿ, ವಾಲಿಯ ನಾಶ ಮತ್ತು ವಾಲಿ ಸುಗ್ರೀವ ಉಳಿದವರೆಲ್ಲರಿಗೂ ಕೂಡ ಸಕಲ ಪ್ರಪಂಚದ್ದು ಕೂಡ ಸ್ವತಂತ್ರ ಅಸ್ವತಂತ್ರ ಅಂತ ದ್ವಿವಿಧಂ ತತ್ವಮಿಷ್ಯತೆ ಅಂತ ತತ್ವಸಂಖ್ಯಾನ, ಶ್ರೀಮದಾಚಾರ್ಯರ ತತ್ವಸಂಖ್ಯಾನ. ಸ್ವತಂತ್ರ ಅನಿಸಿದಂಥ ಭಗವಂತನೊಬ್ಬನ್ನು ಬಿಟ್ಟರೆ ಉಳಿದ ಜಗತ್ತೆಲ್ಲವೂ ಕೂಡ ಅಸ್ವತಂತ್ರವಾದ ಜಗತ್ತು. ಅದರ ಹುಟ್ಟು, ಅದರ ಪಾಲನೆ, ಅದರ ನಾಶ ಎಲ್ಲವೂ ಕೂಡ ಆತನ ಅಧೀನ. ಅವನು ಹೇಗೂ ಕೊಂದಾನು. ಅದನ್ನು ಕೊಲ್ಲಿಕ್ಕೆ ದೈವ ಹೀಗ್ಯಾಕೆ ಕೊಂದಿತ್ತು ಅಂತ ಅದನ್ನು ಪ್ರಶ್ನೆ ಮಾಡುವಂಥ ವಿಷಯವೇ ಇಲ್ಲ. ಹಾದಿಯಲ್ಲಿ ಹೋಗ್ತಾ ಇದ್ದಂತೆ ಅಪಘಾತ ಆಗಿ ಸಾಯೋರು ಎಷ್ಟೋ ಜನ, ರೋಗಕ್ಕೆ ತುತ್ತಾಗಿ ಸಾಯೋರು ಎಷ್ಟೋ ಜನ. ಆ ದೈವ ಬೇಕಾದ್ರೆ ಎದುರಿಗೆ ಬಂದು ನಾನು ಕೊಲ್ಲಬೇಕು, ಈಗ ರೋಗ ರುಜಿನಕ್ಕೆ ತುತ್ತಾಗಿ ನನ್ನ ಯಾಕೆ ಕೊಂದಿತ್ತು, ರೋಗ ರುಜಿನಕ್ಕೆ ತುತ್ತಾಗುವಂತ ನನ್ನ ಯಾಕೆ ಮಾಡಿತ್ತು ಅಂತ ನಾವು ಕೇಳೋದು ಅಸಂಬದ್ಧ. ಸಾಯಲಿಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ನಿಮಿತ್ತ ಆದರಂತೆ ವಾಲಿನೂ ಕೂಡ ಸತ್ತ. ಇದು ಎಲ್ಲಕ್ಕಿಂತ ಪ್ರಧಾನವಾದದ್ದು. ಮತ್ತು ವಾಲಿ ಎದುರಿಗೆ ರಾಮ ಹೋಗಿ ಆತನಿಗೆ ಶಿಕ್ಷೆ ಕೊಡಬೇಕು ಅಂತ ಏನಾದರೂ ಹೋಗಿದ್ರೆ ಆತ ರಾಮನಿಗೆ ಕಾಲಿಗೆ ಬಿದ್ದು ತನ್ನ ಅಪರಾಧವನ್ನು ಕೇಳ್ಕೊತಿದ್ದ. ಮತ್ತು ವಾಲಿಯನ್ನು ರಾಮ ಸುಮ್ಮನೆ ಬಿಟ್ಟು ಬಿಡಬೇಕಾಗ್ತಿತ್ತು. ಅದಕ್ಕಾಗಿ ಆತನನ್ನ ಮುಂಭಾಗದಿಂದ ಕೊಲ್ಲದೆ ಹಿಂಭಾಗದಿಂದ ಕೊಂದ ಅಂತನ್ನೋದು ಮತ್ತು ಒಂದು ಕಾರಣ. ಭಗವಂತ ಹಿಂದಿಂದ ಕೊಂದ್ರು, ಮುಂದಿಂದ ಕೊಂದ್ರು, ಮೇಲಿಂದ ಕೊಂದ್ರು, ಕೆಳಗಿಂದ ಕೊಂದ್ರು, ಆತನ ಕ್ರಿಯೆಗಳೆಲ್ಲ ಸವಿಶೇಷಾಭಿನ್ನ.
ಆತನ ಕ್ರಿಯೆಗಳು ಗುಣಗಳಿಗೂ ಪರಸ್ಪರ ಭೇದ ಇಲ್ಲ ಅಂತ ಅನ್ನೋದು ಸಿದ್ಧಾಂತ. ಅದಕ್ಕಾಗಿ ಹಿಂದೆ ಕೊಂದ್ರು ಮುಂದೆ ಕೊಂದ್ರು, ನೀವು ಹಿಂದೆ ಯಾಕೆ ಕೊಂದ್ರೆ ಯಾಕೆ, ಮುಂದೆ ಕೊಂದ್ರೆ ಯಾಕೆ, ಇಲ್ಲಿ ಯಾಕೆ ಬಂದಿರಿ ಅಲ್ಲಿ ಯಾಕೆ ಬಂದಿರಿ ಅಂತ ಬೇರೆಯವ್ರನ್ನ ಪ್ರಶ್ನೆ ಮಾಡ್ಬೋದು. ಉಳಿದವರಿಗೆ ಕಾನೂನು ನೀತಿ ನ್ಯಾಯ. ಆತನಿಗೆ ಸೃಷ್ಟಿ ಸ್ಥಿತಿ ಮತ್ತು ನಾಶ ಮಾಡಲಿಕ್ಕೆ ಅವನದೇ ಆದಂಥ ನಿಯಮಗಳು, ನಾವು ಅಳವಡಿಸಿಕೊಂಡಿರೋ ನಿಯಮಗಳಿಗೆ ಆತನಿಗೆ ಅನ್ವಯ ಆಗೋದಿಲ್ಲ ಅಂತ ಅನ್ನೋದು ಸಿದ್ಧಾಂತದ ಮುಖ್ಯವಾದಂಥ ಅಂಶ. ಮುಂದೆ ಆ ವಾಲಿಯನ್ನು ಕಳೆದುಕೊಂಡು ತಾರೆ ವಿಲಾಪ ಮಾಡಿದ್ರ ವರ್ಣನೆ ಇದೆ. ವಾಲಿ ಮುಂದೆ ಸತ್ತು ಹೋದ, ಸುಗ್ರೀವನಿಗೆ ಪಟ್ಟಾಭಿಷೇಕ ಆಯಿತು. 4 ತಿಂಗಳ ಕಾಲ ಆ ಮಳೆಗಾಲದಲ್ಲಿ ಈ ಸೀತೆಯ ಅನ್ವೇಷಣೆ ಕಾರಣಕ್ಕಾಗಿ ಯಾವುದೇ ಪ್ರಯತ್ನ ಮಾಡುವಂತಿರಲಿಲ್ಲ. ಆದ್ದರಿಂದ ರಾಮ ಲಕ್ಷ್ಮಣರಿದ್ದರು ಒಂದು ಗುಹೆಯಲ್ಲಿ ವಾಸ ಮಾಡಿಕೊಂಡಿದ್ರು. ಸುಗ್ರೀವ ತನ್ನ ವೈಭೋಗದಲ್ಲಿ ತೊಡಗಿಸಿಕೊಂಡು ತನ್ನ ಕಾರ್ಯವನ್ನು ಮರೆತ. ಲಕ್ಷ್ಮಣ ಕುಪಿತನಾಗಿ ಅಯೋಧ್ಯೆ ಕಿಷ್ಕಿಂಧೆ ಕಡೆಗೆ ಆತ ಪ್ರಯಾಣ ಮಾಡಿದ. ಆತ ಬರ್ತಿರೋದನ್ನು ನೋಡಿ ಆ ತಾರೆ ಆತನ ಸಮಾಧಾನಪಡಿಸಿದ್ಲು. ಮುಂದೆ ವಾಲಿಯು ಕೂಡ ರಾಮನ ಬಳಿಗೆ ಬಂದು ಆತನಿಗೆ ಶರಣಾಗತನಾಗಿ ಕಪಿಗಳಿಗೆ ಆಜ್ಞೆ ಮಾಡಿದ, ಎಲ್ಲ ಕಡೆ ಕಪಿಗಳು ಬರಬೇಕು ಅಂತ. ನಾನಾ ಥರದ ಕಪಿಗಳು, ಪ್ರಪಂಚದಾದ್ಯಂತ ಇರುವಂಥ ಎಲ್ಲ ಕಪಿಗಳು ಬಂದವು. ಕಪ್ಪು ಕಪಿಗಳು, ಕೆಂಪು ಬಿಳಿಯ ಬಣ್ಣದ ಕಪಿಗಳು, ಗೋಲಾಂಗೂಲ ಅನ್ನುವಂಥ ಹೆಸರಿನ ಕಪಿಗಳು. ಅದ್ರ ಸಂಖ್ಯೆ ನನಗೆ ಇವತ್ತು ನೆನಪಿಲ್ಲ. ಆ ಧ್ವನಿ ಮುದ್ರಣದಲ್ಲಿ ನೋಡಿದರೆ ಕಪಿ ಸಂಖ್ಯೆ ಅಂತ ಒಂದು ಪ್ರತ್ಯೇಕವಾದ ಧ್ವನಿ ಮುದ್ರಣನೇ ಇದೆ. ಅಲ್ಲಿ ಎಷ್ಟೆಷ್ಟು ಕೋಟಿಗಟ್ಟಲೆ ಕಪಿಗಳಿದ್ರು, ಅದಕ್ಕೆ ಯಾರ್ಯಾರು ನಾಯಕರಾಗಿದ್ರು, ಅವರು ಎಲ್ಲೆಲ್ಲಿಂದ ಬಂದರು ಅಂತ ಅನ್ನೋದ್ರ ವರ್ಣನೆ ಇದೆ. ಪೂರ್ವ ದಿಕ್ಕಿಗೆ ಹೋದವರು, ದಕ್ಷಿಣ ದಿಕ್ಕಿಗೆ ಹೋದವರು, ಪಶ್ಚಿಮ ದಿಕ್ಕಿಗೆ ಹೋದವರು, ಉತ್ತರ ದಿಕ್ಕಿಗೆ ಹೋದವರು, ಇವರೆಲ್ಲರ ವರ್ಣನೆ ಇದೆ. ಅವರೆಲ್ಲರೂ ಕೂಡ ಸೀತೆ ಅನ್ವೇಷಣೆಗಾಗಿ ಪ್ರಯತ್ನ ಪಟ್ಟರು. ದಕ್ಷಿಣ ದಿಕ್ಕಿಗೆ ಹೋದಂಥ ಹನುಮಂತ, ಅಂಗದ, ಜಾಂಬವಂತ ಮೊದಲಾದವರಿಗೆ ಸ್ವಯಂ ಪ್ರಭಾ ಅನ್ನುವಂಥ ತಪಸ್ವಿನಿಯೊಬ್ಬಳ ಭೇಟಿಯಾದಿದ್ರ ವರ್ಣನೆ ಇದೆ. ಮುಂದೆ ಅವಳ ಆದೇಶಕ್ಕನುಸಾರವಾಗಿ ಅವರು ದಕ್ಷಿಣ ಸಮುದ್ರದ ತೀರಕ್ಕೆ ಬಂದು ಅಲ್ಲಿ ಆ ದಕ್ಷಿಣ ಸಮುದ್ರವನ್ನು ದಾಟೋದು ಹೇಗೆ ಅಂತ ತಿಳಿಯದೆ ಉಪವಾಸಕ್ಕೆ ಕುಳಿತುಕೊಂಡಿದ್ದರ ವರ್ಣನೆ ಇದೆ. ಅಲ್ಲಿ ಸಂಪಾತಿ ಅನ್ನುವಂಥ ಒಬ್ಬ ಪಕ್ಷಿ, ಜಟಾಯು ಸಂಪಾತಿ ಇವರಿಬ್ಬರು ಸಹೋದರರು. ಆತ ಈ ಕಪಿಗಳು ಪ್ರಾಯೋಪವೇಶಕ್ಕೆ ಕುಳಿತಾಗ ದುಃಖ ಪರಿಹಾರಕ್ಕಾಗಿ ಅವರು ಗಾನ ಏನು ಮಾಡ್ತಿದ್ರು ರಾಮನ ಚರಿತ್ರೆಯನ್ನು, ಅದನ್ನು ಕೇಳಿ ಆತ ಸುಟ್ಟು ಹೋದಂಥ ತನ್ನ ರೆಕ್ಕೆಯನ್ನು ಮತ್ತೆ ಪಡ್ಕೊಂಡಿದ್ದರ ವರ್ಣನೆ ಇದೆ. ಮುಂದೆ ಅದೇ ಸಂಪಾತಿಯೇ ದೂರದಿಂದ ಆ ಸೀತೆ ಲಂಕೆಯಲ್ಲಿರೋದನ್ನು ನೋಡಿ ಕಪಿಗಳಿಗೆ ವರ್ಣನೆ ಮಾಡಿದ್ದರ ವರ್ಣನೆ ಇದೆ. ಇವರೆಲ್ಲರೂ ಕೂಡ ತಮ್ಮ ತಮ್ಮ ಹಾರುವ ಶಕ್ತಿಯನ್ನು, ಒಬ್ಬರು 10 ಯೋಜನ, ಮತ್ತೊಬ್ರು 20 ಯೋಜನ, ಮತ್ತೊಬ್ಬರು 90, ಕೆಲವರು ಅಲ್ಲಿ ತನಕ ಹೋಗಬಲ್ಲೆ ಮರಳಿ ಬರಲಾರೆ ಅಂತ ಹೇಳಿದ್ರ ವರ್ಣನೆ ಇದೆ. ಮುಂದೆ ಹನುಮಂತನ ಶಕ್ತಿಯ ವರ್ಣನೆ ಇದೆ. ಮುಂದೆ ಸುಂದರಕಾಂಡ ಪ್ರಾರಂಭ ಆಗಿದೆ. ಆ ಸುಂದರಕಾಂಡ ಪ್ರಾರಂಭ ಆಗೋದಕ್ಕಿಂತ ಮೊದಲು ಅದರ ಮಹಾತ್ಮವನ್ನು ಕೂಡ ನಾವು ಶ್ರವಣ ಮಾಡಿದ್ವಿ. ಸುಂದರಕಾಂಡದ ಶ್ರವಣದಿಂದ, ಅದರ ಪ್ರವಚನದಿಂದ ಏನೇನು ಲಾಭ ಅಂತ ಅನ್ನೋದನ್ನು ಆ ಸುಂದರಕಾಂಡದಲ್ಲಿ ಅದನ್ನ ಹಿಂದೊಂದು ಬಾರಿ ಹೇಳಿದ್ವಿ, ಮತ್ತೊಂದು ಬಾರಿ ನೆನಪು ಮಾಡ್ಕೋಬೇಕಷ್ಟೆ. ಅದಕ್ಕೆ ಸುಂದರಕಾಂಡ ಅಂತ ಯಾಕೆ ಹೇಳ್ತಾರೆ ಅಂದರೆ, ಆ ಕಾವ್ಯದ ಸೌಂದರ್ಯ ದೃಷ್ಟಿಯಿಂದಲೂ ಅದು ಸುಂದರ, ಮತ್ತು ಅಲ್ಲಿ ಸುಂದರನಾದಂಥ ರಾಮ, ಸುಂದರಿಯಾದಂಥ ಸೀತೆಯನ್ನು ಕಳೆದುಕೊಂಡು ವಿಲಾಪ ಮಾಡಿದ್ರ ವರ್ಣನೆ, ಸುಂದರನೇ ಆದಂಥ ಹನುಮಂತ ಆಕೆಯನ್ನು ಅನ್ವೇಷಣೆ ಮಾಡಲಿಕ್ಕಾಗಿ ಹೋಗಿದ್ರ ವರ್ಣನೆ, ಇದೆಲ್ಲದರ ವರ್ಣನೆ ಆ ಸುಂದರಕಾಂಡದಲ್ಲಿದೆ. ಅದಕ್ಕಾಗಿ ಅದು ಸುಂದರಕಾಂಡ. ಇಡೀ ಸುಂದರಕಾಂಡವನ್ನು ಆಪತ್ಗಳ ಪರಿಹಾರಕ್ಕಾಗಿ, ಅಭೀಷ್ಟ ಸಿದ್ಧಿಗಾಗಿ ಪಾರಾಯಣ ಮಾಡುವ ಪದ್ಧತಿ ಇದೆ. ರಾಮಾಯಣದ ಸುಂದರಕಾಂಡವನ್ನು ಪಾರಾಯಣ ಮಾಡಲಿಕ್ಕಾಗದೇ ಇದ್ರೂ ಕೂಡ ತಾತ್ಪರ್ಯದ ಭಾಗ ಏನಿದೆ ಅದನ್ನಾದರೂ ಪಾರಾಯಣ ಮಾಡಿದ್ರೆ ವರ್ಣನೆ ಇದೆ. ಗ್ರಹ ದೋಷಗಳು ಅಭೀಷ್ಟ ಸಿದ್ಧಿಗಾಗಿ ಆ ಸುಂದರಕಾಂಡದ ಶ್ರವಣವನ್ನು ಮಾಡುವ ಪದ್ಧತಿ ಇದೆ. ನಮಗೆ ಸಾಕಷ್ಟು ಅನುಕೂಲ ಇದ್ದಿದ್ದರಿಂದ ಶ್ರವಣಕ್ಕೆ ಮತ್ತು ವಾಚನಕ್ಕೆ ಇಡೀ ಸುಂದರಕಾಂಡದ ಶ್ಲೋಕಗಳ ಪಾರಾಯಣ, ತಾತ್ಪರ್ಯ ನಿರ್ಣಯದ ಶ್ಲೋಕಗಳ ಪಾರಾಯಣ ಮತ್ತು ವಾಲ್ಮೀಕಿ ರಾಮಾಯಣದ ಶ್ಲೋಕಗಳ ಪಾರಾಯಣದೊಂದಿಗೆ ಅದರ ಪ್ರವಚನವನ್ನು ಆಲಿಸುವಂಥ ಅನುಕೂಲ ನಮಗೆ ಸಿಕ್ಕಿತ್ತು. ಮುಂದೆ ಹನುಮಂತ ಹಾರಿದ. ಮಾರ್ಗ ಮಧ್ಯದಲ್ಲಿ ಆತನಿಗೆ ಸುರಸ ಅನ್ನುವಂಥ ಶಕ್ತಿಯೊಬ್ಬಳ ಭೇಟಿಯಾಯಿತು. ಸಿಂಹಿಕಾಳನ್ನು ಆತ ಭೇಟಿಯಾದ. ಅವರಿಗೆ ತನ್ನ ಶಕ್ತಿಯನ್ನೆಲ್ಲ ತೋರಿಸಿ ಆತ ಮುಂದೆ ಪ್ರಯಾಣ ಮಾಡಿದ, ಲಂಕಾನಗರಕ್ಕೆ ಪ್ರವೇಶ ಮಾಡಿದ. ಆನಂದ ರಾಮಾಯಣದ ಸಾರಕಾಂಡದ 9ನೇ ಸರ್ಗದಲ್ಲಿ ಜಾನಕಿಯ ಸುದ್ದಿಯನ್ನು ಆತ ತಿಳಿದುಕೊಂಡಿದ್ದರ ವರ್ಣನೆ ಇದೆ ಮತ್ತು ಲಂಕಾನಗರವನ್ನು ಸುಟ್ಟಿದ್ದರ ವರ್ಣನೆ ಇದೆ. ಆ ಲಂಕಾನಗರದಲ್ಲಿ ಆತ ಸೀತೆಯನ್ನು ಹುಡುಕಿದ, ಅರಮನೆಯಲ್ಲಿ ಹುಡುಕಿದ, ಅಂತಃಪುರದಲ್ಲಿ ಹುಡುಕಿದ. ಆ ಮಂಡೋದರಿಯನ್ನೇ ಸೀತೆ ಅಂತ ತಿಳ್ಕೊಂಡ. ಮಂಡೋದರಿಗೂ ಸೀತೆಗೂ ಹೋಲಿಕೆ ಯಾಕಿತ್ತು
ಅನ್ನೋದರ ಕಾರಣ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿರಲಿಲ್ಲ, ಅದು ಆನಂದ ರಾಮಾಯಣದಲ್ಲಿ ಬಂದಿತ್ತು. ಅದೊಂದು ತತ್ವ ರಹಸ್ಯ ಇದೆ, ಎಲ್ಲ ವಿಷಯ ನನಗೀಗ ನೆನಪಿಗೆ ಬರ್ತಿಲ್ಲ. ಅದು ಆನಂದ ರಾಮಾಯಣದಲ್ಲಿ ಮಂಡೋದರಿಗೂ ಸೀತೆಗೂ ಹೋಲಿಕೆ ಇರಲಿಕ್ಕೆ ಏನು ಕಾರಣ ಅನ್ನೋದರ ವಿವರವಾದಂತಹ ವರ್ಣನೆ ಬಂದಿದೆ. ಮುಂದೆ ಅಶೋಕವನದಲ್ಲಿ ಆತ ಸೀತೆಯನ್ನ ಭೇಟಿಯಾಗಿದ್ದರ ವರ್ಣನೆ ಇದೆ, ಸೀತೆಯ ವರ್ಣನೆ ಇದೆ, ಆಕೆಯ ಸೌಂದರ್ಯದ ಲಕ್ಷಣಗಳ ವರ್ಣನೆ ಇದೆ. ಅಲ್ಲಿಗೆ ರಾವಣ ಬಂದಿದ್ದನ್ನ ಆತ ಹನುಮಂತ ನೋಡಿದ. ರಾವಣ ಮತ್ತು ಸೀತೆಯವರಿಬ್ಬರ ನಡುವೆ ನಡೆದಂತಹ ಸಂಭಾಷಣೆಯ ವರ್ಣನೆ ಇದೆ. ರಾವಣನ ಆಜ್ಞೆಗನುಸಾರವಾಗಿ ಅಲ್ಲಿದ್ದಂಥ ರಾಕ್ಷಸಿಯರೆಲ್ಲ ಸೀತೆಗೆ ಕಷ್ಟ ಕೊಟ್ಟಿದ್ದರ ವರ್ಣನೆ ಇದೆ. ಆದರೆ ತ್ರಿಜಟೆ ಅಲ್ಲಿಗೆ ಬಂದು ಆತನಿಗೆ ಸಮಾಧಾನ ಮಾಡಿದ್ದರ ವರ್ಣನೆ ಕೂಡ ಅಲ್ಲಿ ಪ್ರಾಪ್ತ ಆಗಿದೆ. ಆತ ಹನುಮಂತ ಅಲ್ಲೇ ಕುಳಿತುಕೊಂಡು ರಾಮನ ಚರಿತ್ರೆಯನ್ನ ವಿಸ್ತಾರವಾಗಿ ಪಾರಾಯಣ ಮಾಡಿ ಕಥೆಯನ್ನು ಹೇಳಿದ. ಕಥೆಯಲ್ಲಿ ವೃಕ್ಷದಲ್ಲಿ ಕುತ್ಕೊಂಡು ಸೀತೆ ಅದನ್ನು ಕೇಳಿದ್ಲು. ಆಕೆ ಯಾರೋ ರಾಕ್ಷಸನೆಯಲ್ಲಿ ಬಂದಿರಬೇಕು ಅಂತ ಭಯಭೀತಳಾಗಿದ್ದರ ವರ್ಣನೆ. ಹನುಮಂತ ಸೀತೆಗೆ ಸಮಾಧಾನ ಮಾಡಿದ್ದು, ಮುಂದೆ ಅವಳಿಗೆ ಮುದ್ರಿಕೆಯನ್ನು ಕೊಟ್ಟು ಅವಳಿಗೆ ಆಶ್ವಾಸನೆ ಕೊಟ್ಟದ್ದು. ನಿನ್ನನ್ನು ನಾನು ಬೇಕಾದ್ರೆ ಹೊತ್ಕೊಂಡು ಹೋಗಬಲ್ಲೆ ಅಂತ ಹೇಳಿದ್ದ ಅವನು. ನೀನೊಬ್ಬ ಸಾಧಾರಣ ಕಪಿ, ನನ್ನನ್ನು ಹೇಗೆ ನೀನು ಹೊರಬಲ್ಲೆ, ಮತ್ತು ನೀನೊಬ್ಬ ಕಪಿ, ನಿನ್ನಂಥ ಅನೇಕ ಕಪಿಗಳು ಬಂದರೂ ದುಷ್ಟನಾದ ರಾವಣನನ್ನು ಹೇಗೆ ಕೊಲ್ಲಬಲ್ಲರು ಅಂತ ಸೀತೆ ಸಂದೇಹ ವ್ಯಕ್ತ ಮಾಡಿದ್ಲು. ಆತ ಒಂದು ವಿನಯದ ಮಾತು ಹೇಳಿದ್ದ, ಅದೆಲ್ಲರಿಗೂ ಯಾವತ್ತೂ ನೆನಪಿರ್ಬೇಕಂತ ಮಾತು. ನನ್ನನ್ನು ಸಾಧಾರಣ ಕಪಿ ಇರ್ಬೋದು, ನಾನೊಬ್ಬ ಸಾಧಾರಣ ಕಪಿ ಇರ್ಬೋದು, ಆದರೆ ನನ್ನ ಸುಗ್ರೀವನ ಸೈನ್ಯದಲ್ಲಿದ್ದವರು, ರಾಮನ ಜೊತೆಗೆ ಇಲ್ಲಿ ಯಾರು ಬರೋರಿದ್ದಾರೆ ಅವರೆಲ್ಲರೂ ಸಾಧಾರಣ ಕಪಿಗಳು ಅಂತ ತಿಳ್ಕೊಬೇಡ. ರಾಮನ ಸೈನ್ಯದಲ್ಲಿ, ಸುಗ್ರೀವನ ಸೈನ್ಯದಲ್ಲಿ ನಾನೇ ಸಾಧಾರಣ, ಇನ್ನು ಉಳಿದವರೆಲ್ಲ ನನಗೆ ಸಮಾನರಿದ್ದಾರೆ ಹೊರತು ನನಗಿಂತ ಕೆಳಗಿನವರು ಯಾರೂ ಇಲ್ಲ, ನನ್ನನ್ನು ಮೀರಿಸಿದವರೇ ಇದ್ದಾರೆ ಎಲ್ಲರೂ ಅಂತ ಹೇಳಿದ ಅವನು. ವಾಸ್ತವಿಕವಾಗಿ ಆತನೇ ಎಲ್ಲರನ್ನೂ ಮೀರಿಸಿದವನಾಗಿದ್ದ. ಆದರೆ ಅಂಥ ವಿನಯವನ್ನು ಆತ ಸೀತೆ ಎದುರಿಗೆ ತೋರಿಸ್ಕೊಂಡು ಆಕೆಗೆ ಸಮಾಧಾನ ಮಾಡಿದ್ದ. ಮುಂದೆ ಅಶೋಕವನವನ್ನು ಆತ ಧ್ವಂಸ ಮಾಡಿದ್ದರ ವರ್ಣನೆ ಇದೆ. 80 ಕೋಟಿ ಯೂತಪಾನ್ ಪುರಸ್ಕರಾಷ್ಟಕಾಯುತಾನ್ ಅಂತ ಹೇಳಿ 80 ಕೋಟಿ ಸೇನಾಪತಿಗಳೇ ಆ ಹನುಮಂತನನ್ನು ಹಿಡಿಲಿಕ್ಕೆ ಬಂದರು. ಇನ್ನು ಸೈನ್ಯ ಎಷ್ಟು ದೊಡ್ಡದಿದ್ದಿರಬಹುದು ಅಂತ ನಾವು ಅದನ್ನ ವಿಮರ್ಶೆ ಮಾಡಬಹುದು. ಅದು ತಾತ್ಪರ್ಯ ನಿರ್ಣಯದಲ್ಲಿ ಬಂದಿತ್ತು. ಹನುಮಂತನನ್ನ ಹಿಡಿಯಲಿಕ್ಕಾಗದೆ ಇಂದ್ರಜಿತ್ತು ಬ್ರಹ್ಮಾಸ್ತ್ರವನ್ನು ವರ್ಣನೆ ಮಾಡಿದ್ದರ ವರ್ಣನೆ ಇದೆ. ಮುಂದೆ ಆತ ರಾವಣನ ಆಸ್ಥಾನಕ್ಕೆ ಬಂದದ್ದು, ಆಸ್ಥಾನಕ್ಕೆ ಬಂದು ರಾವಣನನ್ನು ನೋಡಿದ್ದರ ವರ್ಣನೆ ಇದೆ. ಅದನ್ನು ಅಲ್ಲೂ ಕೂಡ ನಡೆದಂತಹ ಒಂದು ಘಟನೆ, ಉಳಿದ ಅನೇಕ ಘಟನೆಗಳಿರ್ಬೋದು. ಸಾಂದರ್ಭಿಕವಾಗಿ ನನಗೆ ನೆನಪಿಗೆ ಬಂದಿದ್ದೇನೆಂದ್ರೆ, ಜಧರ್ಮೋನ್ನ ಬಲವಾನ್ ಅನ್ನೋ ಒಂದು ಮಾತು ಈ ಹನುಮಂತ ಆ ರಾವಣನನ್ನ ನೋಡಿ ಹೇಳುವಂಥ ಮಾತದು. ಅಹೋ ರೂಪ ಮಹೋಧೈರ್ಯಂ, ಎಂಥ ರೂಪ ಈ ರಾವಣಂದು, ಎಂಥ ಧೈರ್ಯ, ಎಂಥ ಉದಾತ್ತ ವ್ಯಕ್ತಿತ್ವ. ರಾವಣೇನು ಕಳಪೆ ವ್ಯಕ್ತಿಯಾಗಿರಲಿಲ್ಲ. ರಾಮ ಎಷ್ಟು ದೊಡ್ಡ ಮಟ್ಟದ ನಾಯಕನು, ಅಷ್ಟೇ ದೊಡ್ಡ ಮಟ್ಟದ ಖಳನಾಯಕ ರಾವಣನು ಕೂಡ ಆಗಿದ್ದ. ಆಗ ಅವನಿರುವಂಥ ಒಂದೇ ದೋಷ ಅಂತ ಅಧಾರ್ಮಿಕನಾಗಿದ್ದ. ಹನುಮಂತ ಅವನು ನೋಡಿ ಅನ್ನಂತೆ, ಈ ರಾವಣ ಅಧಾರ್ಮಿಕನಾಗಿದ್ದ ಅನ್ನೋ ಒಂದೇ ಅಂಶವನ್ನು ಬಿಟ್ಟರೆ ಈತನನ್ನು ಯಾವ ವಿಷಯದಲ್ಲೂ ತೆಗೆದುಹಾಕುವಂತಿಲ್ಲ. ಒಂದು ವೇಳೆ ಈತ ಅಧಾರ್ಮಿಕನಾಗಿದ್ದರೆ 3 ಜಗತ್ತನ್ನೇ ಈತ ಗೆದ್ದು ಬಿಡ್ತಿದ್ದ. ಆಗ ಅವನಿಗೆ 3 ಜಗತ್ತನ್ನು ಗೆಲ್ಲಕ್ಕೆ ಆಗಲಿಲ್ಲ. ಯಾಕೆಂದರೆ ಅಧರ್ಮ ಆತನನ್ನು ತಡೆದಿಟ್ಟಿದೆ. ಆತ ಎಲ್ಲಿರಬೇಕೋ ಅಲ್ಲೇ ಇರುವಂತೆ ಮಾಡಿದೆ. ಮತ್ತು ಜಗತ್ತನ್ನೆಲ್ಲ ಆತ ಗೆದ್ದಿದ್ರು ಆ ಜಯ ಶಾಶ್ವತವಾಗಿರಲಿಲ್ಲ. ತಾತ್ಕಾಲಿಕವಾದಂತಹ ಆತನ ಜಯ ಮುಂದೆ ಆತನನ್ನು ಅಧಃಪತನಕ್ಕೆ ನೂಕಿತ್ತು ಅಂತ ನಾವು ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಅದನ್ನು ಶ್ರವಣ ಮಾಡಬೇಕು. ಮುಂದೆ ಲಂಕೆ ಸುಟ್ಟು ಹೋಗಿದ್ದರ ವರ್ಣನೆ ಇದೆ. ಅದು ಆನಂದ ರಾಮಾಯಣದ ತಾರಕಾಂಡದ 9ನೆಯ ಸರ್ಗದಲ್ಲಿ ಬಂದಿದೆ. ಲಂಕಾನಗರ ಸುಟ್ಟು ಹೋಗಿದ್ರೂ ಕೂಡ ಸೀತೆ ಸುರಕ್ಷಿತ ಆಗಿದ್ದರ ವರ್ಣನೆ ಮುಂದೆ ಬಂದಿದೆ. ಆ ಸ್ವರ್ಣಮಯಿ ಲಂಕಾ, ಬಂಗಾರದ ಲಂಕೆ ಎಲ್ಲವೂ ಬೆಂಕಿಗೆ ಆಹುತಿ ಆಗಿದ್ದರ ವರ್ಣನೆ. ಅಲ್ಲಿ ಆ ರಾಕ್ಷಸರೆಲ್ಲರೂ ಕೂಡ ಸಂಕಷ್ಟಕ್ಕೊಳಗಾಗಿದ್ದು ಒಂದು ತಮಾಷೆಯ ಪ್ರಸಂಗನೂ ಕೂಡ ಅಲ್ಲಿ ಬಂದಿತ್ತು. ಆ ಹನುಮಂತರ ಬಾಲಕ್ಕೆ ಬೆಂಕಿ ಹಚ್ಚಬೇಕು ಅಂತ ರಾವಣ ಆಜ್ಞಾಪನೆ ಮಾಡಿದ್ನಲ್ಲ, ಎಷ್ಟೇ ಪ್ರಯತ್ನ ಮಾಡಿದ್ರು ಆ ಬಾಲಕ್ಕೆ ಬೆಂಕಿ ಹತ್ತಲಿಲ್ವಂತೆ. ಆಗ ವಿನೋದ ಪ್ರಿಯನಾದಂಥ ಹನುಮಂತ, ಅಷ್ಟು ಸುಲಭವಾಗಿ ಬೆಂಕಿ ಹತ್ತೋದಿಲ್ಲ ನನ್ನ ಬಾಲಕ್ಕೆ, ನಿಮ್ಮ ರಾವಣ ಬಂದು ತಾನೇ ಊದಬೇಕು ಅಂತ ಹೇಳಿದಂತೆ. ಆ ರಾವಣ ಊದೋ ಹೊತ್ತಿಗೆ ಆ ಬೆಂಕಿ ಒಮ್ಮೆಲೇ ಹಚ್ಚಿಕೊಂಡು ರಾವಣನ ಗಡ್ಡ ಮೀಸೆಗಳಿಗೆಲ್ಲ ಬೆಂಕಿ ಹಚ್ಚಿಕೊಂಡಿತ್ತು ಅನ್ನೋ ಕಥೆನೂ ಅಲ್ಲಿ ಬಂದಿತ್ತು.
ಮತ್ತು ಅಲ್ಲಿ ಹನುಮಂತರ ಬಾಲಕ್ಕೆ ಸುತ್ತಬೇಕಾದಂಥ ಬಟ್ಟೆಗಳಿಗೆ ಕೊರತೆಯಾಗಿ ಲಂಕಾನಗರದಲ್ಲಿದ್ದವರು ಎಲ್ಲರ ಬಟ್ಟೆಗಳು, ಸ್ವಯಂ ರಾವಣನ ಬಟ್ಟೆಯನ್ನು ಕೂಡ ಅಲ್ಲಿ ತರಬೇಕಾಯಿತು, ಎಲ್ಲರೂ ಕೂಡ ಫಜೀತಿಗೊಳಗಾಗಬೇಕಾಯಿತು ಅನ್ನೋದರ ವರ್ಣನೆ ಇದೆ. ಹನುಮಂತ ಮಾಡಿದ ಚೇಷ್ಟೆಗಳು ಒಂದೆರಡಲ್ಲ. ಅಲ್ಲಿ ರಾವಣನ ಬಟ್ಟೆಯನ್ನು ತೊಗೊಂಡು ಹೋಗಿ ವಿಭೀಷಣನ ಪಲ್ಲಂಗದ ಮೇಲೆ ಹಾಕ್ಬಿಟ್ಟಿದ್ದಂತೆ. ವಿಭೀಷಣನಿಗೆ ಮೊದಲೇ ಸಂಶಯ ರಾಮನ ಬಗ್ಗೆ, ಆತನ ಲಂಪಟನದ ಬಗ್ಗೆ. ಇಲ್ಲಿ ಯಾವಾಗ ಬಂದಿದ್ದ ಈ ರಾವಣ ಅಂತ ವಿಭೀಷಣನಿಗೆ ರಾವಣನ ಮೇಲೆ ಸಂಶಯ, ಮತ್ತು ಆತನನ್ನು ಬಿಟ್ಟು ಬಂದು ರಾಮನ ಕಡೆ ಸೇರ್ಕೊಳ್ಳಿಕ್ಕೆ ಅದೊಂದು ವೇದಿಕೆ ಆಯಿತು. ಇಂಥದ್ರಿಂದ ಹನುಮಂತ ಅಲ್ಲಿ ಮಾಡಿದ್ದ ಅನ್ನೋದ್ರ ವರ್ಣನೆ ಆನಂದ ರಾಮಾಯಣದಲ್ಲಿ ಬಂದಿತ್ತು, ವಾಲ್ಮೀಕಿ ರಾಮಾಯಣದಲ್ಲಿ ಬರಲಿಲ್ಲ ಅದು. ಆ ಲಂಕಾನಗರದ ಅದು ಸ್ವರ್ಣಮಯ ಲಂಕಾ ಆಗ್ಲಿಕ್ಕೆ ಏನು ಕಾರಣ ಅನ್ನೋದ್ರ ವರ್ಣನೆ ಕೂಡ ಅದು ಆನಂದ ರಾಮಾಯಣವೋ ವಾಲ್ಮೀಕಿ ರಾಮಾಯಣವೋ ಅಲ್ಲೆಲ್ಲೋ ಒಂದು ಕಡೆ ವರ್ಣನೆಗೆ ಬಂದಿತ್ತು. ಮುಂದೆ ಜಾಂಬವಂತನನ್ನ ಇವರೆಲ್ಲ ಹನುಮಂತ ಮರಳಿ ಬಂದು ಜಾಂಬವಂತನನ್ನು ಭೇಟಿ ಮಾಡಿದ. ಆ ಲಂಕಾನಗರವನ್ನು ಸುತ್ತು ಬರುವಾಗ ಹನುಮಂತನ ಬಾಯಲ್ಲಿ ಕಫ ತುಂಬಿತ್ತು, ಅದನ್ನು ಆತ ಸಮುದ್ರದಲ್ಲಿ ಉಗುಳಿದ, ಅದನ್ನೊಂದು ಮೊಸಳೆ ನುಂಗಿತ್ತು. ಅಲ್ಲೊಬ್ಬ ಮಕರಧ್ವಜ ಅನ್ನೋನು ಹುಟ್ಟಿದ, ಆತನೇ ಹನುಮಂತನ ಮಗ ಅನ್ನೋ ವರ್ಣನೆ ಆನಂದ ರಾಮಾಯಣದ್ದು, ವಾಲ್ಮೀಕಿ ರಾಮಾಯಣದ್ದಲ್ಲ ಅದು. ಮುಂದೆ ಹನುಮಂತ ಬಂದದ್ದನ್ನು ನೋಡಿ ಆ ಕಪಿಗಳೆಲ್ಲ ಸಂಭ್ರಮಿಸಿದರು, ತಮ್ಮ ಬಾಲಗಳನ್ನು ಆಕಾಶದಲ್ಲಿ ಝಾಡಿಸಿ ಸಂತೋಷ ವ್ಯಕ್ತಪಡಿಸಿದರು, ಕೂಗಾಡಿದರು ಅನ್ನುವ ವರ್ಣನೆ ಇದೆ. ಮತ್ತೆ ಆ ಕಪಿಗಳೆಲ್ಲರೂ ಕೂಡ ಕಿಷ್ಕಿಂಧ ಕಡೆಗೆ ಪ್ರಯಾಣ ಮಾಡುವಾಗ ಮಾರ್ಗದ ಮಧ್ಯದಲ್ಲಿ ಈ ಸುಗ್ರೀವನ ಖಾಸಾ ಉದ್ಯಾನವನ ಒಂದಿತ್ತು, ಮಧುವನ ಅಂತ. ಬೇಕಾದಷ್ಟು ಹಣ್ಣು ಹಂಪಲುಗಳು ಜೇನುತುಪ್ಪಗಳಿಂದ ಕೂಡಿದಂಥ ಪ್ರದೇಶ ಅದು. ಅಲ್ಲಿ ಹೋಗಿ ಅದರ ಕಾವಲುಗಾರರನ್ನು ಹೊಡೆದು ಬಡಿದು ಬೇಕಾದಷ್ಟು ಜೇನುತುಪ್ಪವನ್ನು ಅವರು ಪಾನ ಮಾಡಿದ್ರ ವರ್ಣನೆ ಇದೆ. ಮುಂದೆ ರಾಮನ ಬಳಿಗೆ ಬಂದು ಆತನನ್ನ ಆಲಿಂಗನ ಮಾಡ್ಕೊಂಡಿದ್ರ ವರ್ಣನೆ ಇದೆ. ರಾಮ ಹನುಮಂತನನ್ನು ಆಲಿಂಗನ ಮಾಡಿಕೊಂಡ, ಸೀತೆ ಕೊಟ್ಟಂತೆ ಚೂಡಾಮಣಿಯನ್ನು ಕೂಡ ಆತನಿಗೆ ಕೊಟ್ಟ. ಸುಂದರಕಾಂಡ ಅಲ್ಲಿಗೆ ಮುಗಿದಿತ್ತು, ಸುಂದರಕಾಂಡದ ಮಂಗಳ ಅಲ್ಲಿಗಾಗಿತ್ತು. ಮುಂದೆ ಸೈನ್ಯವೆಲ್ಲವೂ ಕೂಡ ರಾಮನ ವಿಸ್ತಾರವಾದ ಸೈನ್ಯ ಎಲ್ಲ ಅಯೋಧ್ಯೆ ಕಡೆಗೆ ಪ್ರಯಾಣ ಮಾಡಿತ್ತು. ವಿಭೀಷಣ ರಾಮನನ್ನು ಬಂದು ಭೇಟಿ ಮಾಡಿದ, ಆತ ಶರಣಾಗತನಾದ. ವಿಭೀಷಣನ ಜೊತೆಗೆ ಆತನ ಇಬ್ಬರು ಮಂತ್ರಿಗಳು, 4 ಜನ ಮಂತ್ರಿಗಳು ಕೂಡ ಬಂದಿದ್ರು. ಅದರ ವರ್ಣನೆ, ಆ ಮಂತ್ರಿಗಳ ಹೆಸರು ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿರಲಿಲ್ಲ, ಆನಂದ ರಾಮಾಯಣದಲ್ಲಿ ಬಂದಿತ್ತು ಅಂತ ನೆನಪು. ಆ ವಿಭೀಷಣನಿಗೆ ಅಲ್ಲೇ ಪಟ್ಟಾಭಿಷೇಕನೇ ಮಾಡಿಬಿಟ್ಟ ರಾಮ, ಆ ಮರಳ ದಂಡೆಯಲ್ಲೇ. ಸಮುದ್ರ ರಾಜ ಎಷ್ಟು ಹೊತ್ತಾದರೂ ಕೂಡ ರಾಮನ ದರ್ಶನಕ್ಕೆ ಬರಲಿಲ್ಲ, ರಾಮನನ್ನು ತಿರಸ್ಕಾರ ಮಾಡಿದ. ರಾಮ ಕುಪಿತನಾಗಿ ಆತನ ಮೇಲೆ ಅಸ್ತ್ರ ಪ್ರಯೋಗ ಮಾಡಬೇಕು ಅಂತ ಹೋದ. ಆಗ ಸಮುದ್ರ ರಾಜ ಅಲ್ಲಿ ಬಂದು ಸೇತುವೆಯನ್ನು ಕಟ್ಟಲಿಕ್ಕೆ ಅನುಮತಿ ಕೊಟ್ಟ. ಆನಂದ ರಾಮಾಯಣದ ಸಾರಕಾಂಡದ 10ನೇ ಸರ್ಗದಲ್ಲಿ ಸೇತುವಿನ ಮಹಾತ್ಮ್ಯದ ವರ್ಣನೆ ಇದೆ. ಕಾಶಿ ವಿಶ್ವೇಶ್ವರ ಆಗಮ, ಹನುಮಂತ ಸೇತುವೆಯನ್ನು ಕಟ್ಟುವಾಗ ರಾಮ ಅಲ್ಲಿ ಒಬ್ಬ ಈಶ್ವರನನ್ನು ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು. ಈಶ್ವರನ ಲಿಂಗವನ್ನು ತಗೊಂಡು ಬಾ ಅಂತ ರಾಮ ಹನುಮಂತನನ್ನು ಕಾಶಿಗೆ ಕಳಿಸಿದ್ದ. ಅಲ್ಲಿ ಮಾರ್ಗ ಮಧ್ಯದಲ್ಲಿ ಆತ ಯಾರ್ಯಾರನ್ನೋ ಭೇಟಿಯಾಗಿ ಅವ್ರ ಕಥೆಯನ್ನೆಲ್ಲ ಕೇಳಿ ಆತ ಬರುವುದು ವಿಳಂಬ ಆಯಿತು. ಅಷ್ಟೊತ್ತಿಗೆ ರಾಮ ಒಂದು ಮರಳಿನ ಲಿಂಗವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದ. ಹನುಮಂತ ಬಂದ ಮೇಲೆ, ನೀನು ಮರಳಿನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋದಾಗಿದ್ರೆ ನನ್ನನ್ನೇ ಅಲ್ಲಿ ತನಕ ಕೊಟ್ಟು ಕಳಿಸಬೇಕಾಗಿತ್ತು ಅಂತ ಕುಪಿತನಾಗಿದ್ದ. ಆತನ ದರ್ಪವನ್ನು ಮುರಿಲಿಕ್ಕೆ, ಹಾಗಾದ್ರೆ ಇಲ್ಲಿರುವಂತಹ ಲಿಂಗವನ್ನು ಕಿತ್ತು ಹಾಕು, ನೀನು ತಂದಿರುವಂತಹ ಲಿಂಗವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡೋಣ ಅಂತ ರಾಮ ಹೇಳಿದ್ದ. ಇದು ಆನಂದ ರಾಮಾಯಣ. ಹನುಮಂತನಿಗೆ ಆ ಲಿಂಗವನ್ನು ಕಿತ್ತು ಹಾಕ್ಲಿಕ್ಕೆ ಬರಲಿಲ್ಲ, ಆತನ ಬಾಲವೇ ಕಿತ್ತು ಹೋಯಿತು. ಆ ಬಾಲವಿಲ್ಲದಂಥ ಹನುಮಂತನನ್ನು ನೋಡಿ ಕಪಿಗಳೆಲ್ಲ ಅಪಹಾಸ್ಯ ಮಾಡಿದರು. ಹೀಗೆ ಆ ಹನುಮಂತನ ದರ್ಪವನ್ನು ರಾಮ ಮುರಿದ ಅಂತ ಒಂದು ಸಾಂಕೇತಿಕವಾದಂಥ ಕಥೆ, ಅದು ಕೂಡ ಆನಂದ ರಾಮಾಯಣಕ್ಕನುಸಾರವಾಗಿ ಬಂದಿತ್ತು. 12 ಜ್ಯೋತಿರ್ಲಿಂಗಗಳ ವರ್ಣನೆ ಕೂಡ ಅಲ್ಲಿ ಬಂದಿತ್ತು, ಅದು ಆನಂದ ರಾಮಾಯಣಕ್ಕನುಸಾರವಾಗಿ, ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಅಲ್ಲ ಅದು. ಮುಂದೆ ಸೇತುವೆಯ ನಿರ್ಮಾಣವಾಯಿತು. ಸೇತುವೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ರಾಮಾಯಣದಲ್ಲಿ ಹೆಚ್ಚಿನ ಮಾಹಿತಿ ಬಂದಿಲ್ಲ. ಎಲ್ಲ ಕಲ್ಲುಗಳು ಕೂಡ ಮುಳುಗ್ತಾ ಇದ್ವು ಅಂತ ಸೇತುವೆಯಲ್ಲಿ, ಸಮುದ್ರದಲ್ಲಿ. ಸೇತುವೆ ನಿರ್ಮಾಣ ಆಗೋ ಕಷ್ಟ ಆದಾಗ ಅದರ ಮೇಲೆ ರಾಮ ಅನ್ನೋ ಹೆಸರನ್ನ ಲೇಖನ ಮಾಡಿದ ಬಳಿಕವೇ ಆ ಕಲ್ಲುಗಳು ತೇಲುವಂತಾದವು ಅಂತ ಅನ್ನೋದ್ರ ವರ್ಣನೆ ಅಲ್ಲಿ ಬಂದಿದೆ. ಅದು ಸೇತುವಿನ ಮಹಾತ್ಮ್ಯ. ಮತ್ತೊಂದು ಬಾರಿ ಆ ಕಪಿಗಳ ಸಂಖ್ಯೆಯ ವರ್ಣನೆ ಇದೆ. ರಾಮ ಲಂಕಾನಗರಕ್ಕೆ ಬಂದು ಮುಟ್ಟಿದ್ದನ್ನು ನೋಡಿ ರಾವಣ ಸೀತೆ ಬಳಿಗೆ ಹೋಗಿ ಒಂದು ಮಾಯಾ ಸೀತೆಯನ್ನು ನಿರ್ಮಾಣ ಮಾಡಿ ಆ ಮಾಯಾ ರಾಮನ ಹತ್ಯೆ ಮಾಡಿ, ಆ ರಾಮನ ಹತ್ಯೆಗೊಳಗಾಗಿದ್ದನ್ನು ನೋಡಿ ಆಕೆ ತನ್ನನ್ನು ಸ್ವೀಕಾರ ಮಾಡಬೇಕು ಅಂತ ಒಂದು ಉಪಾಯವನ್ನು ಮಾಡಿದ್ರ ವರ್ಣನೆ ಇದೆ.
ಅಂಗದ ರಾಮನ ದೂತನಾಗಿ ರಾವಣನ ಬಳಿಗೆ ಹೋಗಿದ್ದರ ವರ್ಣನೆ ಇದೆ. ಮುಂದೆ ಆ ದೌತ್ಯ ವಿಫಲ ಆದ ಮೇಲೆ ಯುದ್ಧ ಪ್ರಾರಂಭ ಆಗಿದ್ರ ವರ್ಣನೆ, ನಾಗಾಸ್ತ್ರದ ವರ್ಣನೆ ಇದೆ. ಇದೆಲ್ಲ ಈಗ ಆ ನಾಗಾಸ್ತ್ರವನ್ನು ಪ್ರಯೋಗ ಮಾಡಿದವನು ರಾವಣನೋ ಇಂದ್ರಜಿತ್ತೋ ಅಂತ ನೆನಪಿಲ್ಲ. ಯಾಕಂದ್ರೆ ಹನುಮಂತ ಪರ್ವತವನ್ನು ತಗೊಂಡು ಬಂದಿದ್ದು ಇವೆಲ್ಲ 2-3 ಬಾರಿ ನಡುವೆ ಘಟನೆ ಇದೆ. ಈಗ ರಾಮ ಲಕ್ಷ್ಮಣರು ಮೂರ್ಛಿತ ಆಗಿದ್ದು 2 ಬಾರಿ ಇದೆ. ಅದು ವಾಲ್ಮೀಕಿ ರಾಮಾಯಣಕ್ಕೂ ಅನುಸಾರವಾಗಿ ಒಂದು ಥರ, ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾಗಿ ಒಂದು ಥರ, ಆನಂದ ರಾಮಾಯಣಕ್ಕೂ ಅನುಸಾರವಾಗಿ ಒಂದು ಥರ. ಒಂದು ಕಡೆ ಕೈಲಾಸ ಪರ್ವತ ಅಂತಿದೆ, ಮತ್ತೊಂದು ಕಡೆ ಸಂಜೀವನ ಪರ್ವತ ಅಂತಿದೆ, ಮತ್ತೊಂದು ಬಾರಿ ದ್ರೋಣಾಚಲ ಅಂತಿದೆ ಆನಂದ ರಾಮಾಯಣದಲ್ಲಿ. ಇದೆಲ್ಲ ವರ್ಣನೆ ಅಲ್ಲಿ ಬಂದಿತ್ತು. ನಾಗಾಸ್ತ್ರವನ್ನು ನಿವಾರಣೆ ಮಾಡಲಿಕ್ಕೆ ಗರುಡ ಬಂದ. ಮುಂದೆ ಪ್ರಹಸ್ತ ಅನ್ನುವಂಥ ಮಂತ್ರಿಯನ್ನ ವಧೆ ಮಾಡಿದ್ದು ವರ್ಣನೆ ಇದೆ. ರಾಮ ಒಂದು ಬಾರಿ ಸೋಲಿಸಿದ್ರ ವರ್ಣನೆ ಇದೆ. ಮುಂದೆ ಕುಂಭಕರ್ಣನನ್ನು ಅನಿವಾರ್ಯವಾಗಿ ಎಬ್ಬಿಸಬೇಕಾದಂಥ ಪ್ರಸಂಗ ರಾಮನಿಗೆ ಬಂದಿದ್ದು, ಕುಂಭಕರ್ಣನ ಶಕ್ತಿಯ ವರ್ಣನೆ ಇದೆ. ಆ ಕುಂಭಕರ್ಣ ರಾವಣನಿಗೆ ಉಪದೇಶ ಮಾಡಿದ್ರ ವರ್ಣನೆ ಇದೆ. ಮತ್ತು ಉಪದೇಶ ಮಾಡಿಯೂ ಕೂಡ ಆತ ಯುದ್ಧಕ್ಕೆ ಬಂದು ಸುಗ್ರೀವನನ್ನ ಅಪಹಾರ ಮಾಡಿಕೊಂಡು ಹೋಗಿದ್ರ ವರ್ಣನೆ ಇದೆ. ಕುಂಭಕರ್ಣ ಮತ್ತೆ ಮರಳಿ ಯುದ್ಧಕ್ಕೆ ಬಂದು ರಾಮನ ಬಾಣಗಳಿಗೆ ತುತ್ತಾಗಿದ್ರ ವರ್ಣನೆ ಇದೆ. ಆ ಕುಂಭಕರ್ಣನ ವಿಸ್ತಾರವಾದ ರೂಪ ಎಷ್ಟಿತ್ತು ಅಂತ ಅನ್ನೋದು ತಾತ್ಪರ್ಯ ನಿರ್ಣಯದಲ್ಲಿ ಬಂದಿತ್ತು. ಅದನ್ನು ನಾವು ಶ್ರವಣ ಮಾಡಿದ್ವಿ. ಮುಂದೆ ದ್ರೋಣ ಪರ್ವತದ ವರ್ಣನೆ ಇದೆ. ಅದು ಆನಂದ ರಾಮಾಯಣಕ್ಕೆ ಅನುಸಾರವಾಗಿದ್ದಿರಬೇಕು. ದ್ರೋಣ ಪರ್ವತವನ್ನು ತಂದು ಅಲ್ಲಿರುವಂಥ ಔಷಧಗಳ ಮೂಲಕ ರಾಮ ಲಕ್ಷ್ಮಣರನ್ನ ಎಬ್ಬಿಸಿದ್ರ ವರ್ಣನೆ ಬಂದಿದೆ. ಅದಾದ ಬಳಿಕ ಐರಾವಣ ಮೈರಾವಣ ಅನ್ನುವ ಇಬ್ಬರು ವ್ಯಕ್ತಿಗಳ ವರ್ಣನೆ ಇದೆ. ಇದು ವಾಲ್ಮೀಕಿ ರಾಮಾಯಣದ್ದಲ್ಲ, ನಿರ್ಣಯದ್ದು ಅಲ್ಲ, ಅದು ಆನಂದ ರಾಮಾಯಣದ್ದು. ಆದರೆ ಇದೆಲ್ಲ ಆನಂದ ರಾಮಾಯಣ, ಅಧ್ಯಾತ್ಮ ರಾಮಾಯಣ ಅದರಲ್ಲಿ ಬಂದ ಕಥೆ. ಅದನ್ನು ವಿಜಯದಾಸರು ಮೊದಲಾದವರು ತಮ್ಮ ಪದ್ಯಗಳಲ್ಲಿ ಹೇಳಿದ್ದಿದೆ. ಹಾಗಾಗಿ ಆ ಐರಾವಣರು ಮೈರಾವಣರು ಇಬ್ಬರು ಸೇರಿ ರಾಮ ಲಕ್ಷ್ಮಣರನ್ನು ಅಪಹಾರ ಮಾಡ್ಕೊಂಡು ಹೋಗಿದ್ದು, ಹನುಮಂತ ಅಲ್ಲಿಗೆ ಹೋಗಿ ಅವರನ್ನು ಬಿಡಿಸ್ಕೊಂಡು ಬಂದದ್ದು ಇತ್ಯಾದಿಗಳ ಕಥೆ ಅಲ್ಲಿದೆ. ಮುಂದೆ ಆ ರಾವಣನ ಮಕ್ಕಳು ಯುದ್ಧಕ್ಕೆ ಬಂದು ಅವರು ಕೂಡ ಹತರಾಗಿದ್ದರ ವರ್ಣನೆ ಇದೆ. ಮುಂದೆ ಹನುಮಂತ ಸಂಜೀವನ ಪರ್ವತವನ್ನ ತಂದಿದ್ದರ ವರ್ಣನೆ ಇದೆ. ಕುಂಭಕರ್ಣನ ಮಕ್ಕಳಾದಂತಹ ಕುಂಭರು ಬಂದು ಕಪಿಗಳ ಕೈಗೆ ಸಿಲುಕಿ ಹತರಾಗಿದ್ದರ ವರ್ಣನೆ ಇದೆ. ಮುಂದೆ ಇಂದ್ರಜಿತ್ ನಿಕುಂಭಿಲ ಅನ್ನುವಂಥ ಪ್ರದೇಶಕ್ಕೆ ಹೋಗಿ ಅಲ್ಲಿ ತನ್ನ ಶಕ್ತಿಯನ್ನು ಅಭಿವೃದ್ಧಿ ಮಾಡಿಕೊಳ್ಳಲಿಕ್ಕೆ ತಪಸ್ಸು ಮಾಡಿದ್ದರ ವರ್ಣನೆ ಇದೆ. ಕಪಿಗಳು ಅಲ್ಲೇ ಹೋಗಿ ವಿಭೀಷಣ, ಹನುಮಂತ, ಅಂಗದ ಮೊದಲಾದರಲ್ಲಿ ಅಲ್ಲಿ ಹೋಗಿ ಆ ಇಂದ್ರಜಿತನನ್ನು ಹತ್ಯೆ ಮಾಡಿದ್ದರ ವರ್ಣನೆ ಇದೆ. ಮುಂದೆ ಸುಲೋಚನ ಅಂದ್ರೆ ಇಂದ್ರಜಿತನ ಪತ್ನಿ, ಆಕೆ ಆ ಇಂದ್ರಜಿತನ ಜೊತೆಗೂಡಿಯೇ ತನ್ನ ಪ್ರಾಣವನ್ನು ಪರಿತ್ಯಾಗ ಮಾಡಿದ್ದರ ವರ್ಣನೆ ಇದೆ. ಅದು ಆನಂದ ರಾಮಾಯಣದ್ದು, ವಾಲ್ಮೀಕಿ ರಾಮಾಯಣದ್ದಲ್ಲ. ರಾವಣನ ಮೂಲ ಸೈನ್ಯ ಒಂದಿತ್ತು, ಖಾಸಾ ಸೈನ್ಯ, ಆತನ ಅಂಗರಕ್ಷಕ ಪಡೆಯುವಂಥದ್ದು. ಅದರ ಸಂಖ್ಯೆ ಎಷ್ಟಿತ್ತು ಅನ್ನೋದರ ವರ್ಣನೆ ಇದೆ. ಸಂಜೀವನ ಪರ್ವತವನ್ನು ಮತ್ತೊಂದು ಬಾರಿ ಹನುಮಂತ ತಂದಿದ್ದರ ವರ್ಣನೆ ಇದೆ. ಮುಂದೆ ಯುದ್ಧ ನಡೆದಿದ್ದರ ವರ್ಣನೆ ಇದೆ ರಾಮ ಮತ್ತು ರಾವಣರ ನಡುವೆ. ಆ ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮೊದಲು ಅಗಸ್ತ್ಯರು ಅಲ್ಲಿಗೆ ಬಂದು ಆದಿತ್ಯ ಹೃದಯವನ್ನು ಆತನಿಗೆ ಉಪದೇಶ ಮಾಡಿದ್ದರ ವರ್ಣನೆ ಇದೆ. ಸುಮಾರು 5 ದಿವಸ ಆದಿತ್ಯ ಹೃದಯದ ಎಲ್ಲ ನಾಮಗಳು, ಆ ನಾಮಗಳ ಅರ್ಥವನ್ನು ವಾಲ್ಮೀಕಿ ರಾಮಾಯಣಕ್ಕೆ ಲಭ್ಯ ಇರುವಂತಹ ವ್ಯಾಖ್ಯಾನಗಳಿಗೆ ಅನುಸಾರವಾಗಿ ನಾವು ಶ್ರವಣ ಮಾಡಿದ್ವಿ. ಮುಂದೆ ರಾವಣನ ಹತ್ಯೆ ಆಗಿದ್ದರ ವರ್ಣನೆ ಇದೆ. ಮಂಡೋದರಿ ವಿಲಾಪ ಮಾಡಿದ್ದು. ಏಕಾದಶೇ ರಾವಣಾದಿವಧಾಹ ಪ್ರೋಕ್ತಾಶ್ಚ ರಾಘವಾತ್, ಆನಂದ ರಾಮಾಯಣದ ತಾರಕಾಂಡದ 11ನೇ ಸರ್ಗದಲ್ಲಿ ರಾವಣನ ಹತ್ಯೆ ಆಗಿದ್ದರ ವರ್ಣನೆ ಇದೆ. ಮುಂದೆ ರಾವಣನ ಅಂತ್ಯ ಸಂಸ್ಕಾರ, ಸೀತೆಯ ಅಗ್ನಿ ಪರೀಕ್ಷೆ ಆಗಿದ್ದರ ವರ್ಣನೆ ಇದೆ. ದಶರಥ ಆ ಸೀತಾ ಮತ್ತು ರಾಮರಿಬ್ಬರು ಸಮಾಗಮ ಪಡೆದುದನ್ನು ನೋಡಲಿಕ್ಕೆ ಪರಲೋಕದಿಂದ ಬಂದಂತಹ ವರ್ಣನೆ ಇದೆ. ಮತ್ತೆ ಅವರೆಲ್ಲರೂ ಕೂಡ ಅಯೋಧ್ಯೆ ಕಡೆಗೆ ಪ್ರಯಾಣ ಮಾಡಿದರು, ಅಯೋಧ್ಯೆಗೆ ಬಂದು ಮುಟ್ಟಿದ್ರು. ದಶರಥ ಈ ಭರತ ಇನ್ನೇನು ರಾಮ ಬರಲಿಲ್ಲ, 14 ವರ್ಷ ಮುಗಿದ್ರು ಕೂಡ ಅಂತ ಸಂಕಟಗ್ರಸ್ತನಾಗಿ ಆತ್ಮಾಹುತಿ ಮಾಡಿಕೊಳ್ಬೇಕು ಅಂತ ಹೊರಟಿದ್ದ. ಹನುಮಂತ ಬಂದು ಆತನನ್ನು ತಡೆದ ಅನ್ನೋದರ ವರ್ಣನೆ ಇದೆ. ಅಲ್ಲಿಯೂ ಕೂಡ ಅದೊಂದು ವಿಶಿಷ್ಟವಾದ ಘಟನೆ ನಡೆದಿತ್ತು. ರಾಮ ಹನುಮಂತನಿಗೆ ಹೇಳಿದಂತೆ ಆ ಭರತನ ಬಳಿಗೆ ಹೋಗಿ ಆತನ ಮುಖಭಾವವನ್ನು ಸೂಕ್ಷ್ಮವಾಗಿ ಪರಾಮರ್ಶೆ ಮಾಡುವುದು. 14 ವರ್ಷ ಆಳಿದಾನ ರಾಜ್ಯ,
ಕೇವಲ 10 ತಿಂಗಳು 11 ತಿಂಗಳು ರಾಜ್ಯ ಆಳಲಿಲ್ಲ. 14 ವರ್ಷ ರಾಜ್ಯ ಆಳಿದವನಿಗೆ ಅದರ ಮೇಲೆ ಮೋಹ ಹುಟ್ಟದೇ ಇದ್ದಿತ್ತೇನೆ. ಮತ್ತು ಒಂದು ವೇಳೆ ಆತನೇ ರಾಜ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದರೆ ಅದನ್ನು ಸೂಕ್ಷ್ಮವಾಗಿ ಪರಾಮರ್ಶೆ ಮಾಡಿಕೊಂಡು ತಿಳಿದು ನನಗೆ ವರದಿ ಮಾಡೋದು, ನಾನು ಮತ್ತೆ ಕಾಳಿಗೆ ಹೋಗಿಬಿಡ್ತೇನೆ, ಆತನೇ ರಾಜನಾಗಿರಲಿ ಅಂತ ಹನುಮಂತನಿಗೆ ಹೇಳಿ ಕಳಿಸಿದ್ದ. ಹನುಮಂತ ಭರತನ ಮುಖದ ಮೇಲಿನ ಗೆರೆಗಳನ್ನು ಓದಬೇಕು ಅಂತ ಬಂದವನು ಆ ಭರತ ಅಗ್ನಿ ಪ್ರವೇಶಕ್ಕೆ ಸಿದ್ಧನಾಗಿದ್ದನ್ನು ನೋಡಿ ರಾಮನಿಗೆ ಪ್ರತ್ಯೇಕವಾಗಿ ವರದಿ ಮಾಡಬೇಕಾದ್ದೇನು ಉಳಿಸ್ಕೊಳ್ಳಿಲ್ಲ ಆತ. ರಾಮ ಅಲ್ಲಿಗೆ ಬಂದು ಈ ಭರತನನ್ನು ಸಮಾಧಾನ ಮಾಡಬೇಕಾಯ್ತು. ನೀನು ಎಷ್ಟು ಪ್ರಮಾಣದ ರಾಜ್ಯವನ್ನು ನಾನು ಕೊಟ್ಟಿದ್ದೆ, ಅದು 10 ಪಟ್ಟು ಇದನ್ನು ಹೆಚ್ಚು ಮಾಡಿ ನಿನಗೆ ನಾನು ಕೊಟ್ಟಿದ್ದೇನೆ ಅಂತ ಭರತ ಹೇಳಿದ್ದ. ಅದು ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ವರ್ಣನೆಗೆ ಬಂದಿತ್ತು. ರಾಮನಿಗೆ ಪಟ್ಟಾಭಿಷೇಕ ಆಗಿದ್ದರ ವರ್ಣನೆ ಇದೆ. 12ನೇ ಸರ್ಗದಲ್ಲಿ ಸೀತೆಯ ಜೊತೆಗೂಡಿ ಆತ ಅಯೋಧ್ಯೆಗೆ ಬಂದು ಪಟ್ಟಾಭಿಷೇಕ ಮಾಡಿಸಿಕೊಂಡಿದ್ರ ವರ್ಣನೆ ಆನಂದ ರಾಮಾಯಣದ ಸಾರಕಾಂಡದ 12ನೇಯ ಸರ್ಗದಲ್ಲಿದೆ. ಮುಂದೆ ಹನುಮಂತನ ಸೇವೆಯಿಂದ ಸಂತುಷ್ಟನಾಗಿ ಆತನಿಗೆ ಸಹಭೋಗವನ್ನು ಕೊಟ್ಟಿದ್ರ ವರ್ಣನೆ. ಆತನಿಗೆ ಕೊಡ್ಲಿಕ್ಕೆ ಮತ್ತೇನು ವಿಶಿಷ್ಟವಾದಂತಹ ಉಡುಗೊರೆ ಕಾಣಿಕೆಗಳಿಲ್ಲ. ಅದಕ್ಕಾಗಿ ನೀನು ನನ್ನ ಜೊತೆಗೇ ಇದ್ದು ನನ್ನಲ್ಲೇ ಅಂತರ್ಗತನಾಗಿದ್ದು ಸುಖವನ್ನು ಅನುಭವಿಸಬೇಕು ಅಂತ ರಾಮ ಹನುಮಂತನಿಗೆ ಹೇಳಿದ್ರ ವರ್ಣನೆ ಆ ಬಳಿಕ ಇದೆ. ಮುಂದೆ ಆನಂದ ರಾಮಾಯಣದ ಸಾರಕಾಂಡದ 13ನೇ ಸರ್ಗದಲ್ಲಿ ಹನುಮಂತನ ಮತ್ತು ಉಳಿದ ಕಪಿಗಳ ರಾವಣನ ಪರಾಕ್ರಮವನ್ನೆಲ್ಲ ಮತ್ತು ಅವ್ರ ಹಿನ್ನೆಲೆ ಅವರ ಹುಟ್ಟನ್ನೆಲ್ಲ ರಾಮ ಮುನಿಗಳ ಮೂಲಕ ಶ್ರವಣ ಮಾಡಿದ್ರ ವರ್ಣನೆ ಇದೆ. ಆದರೆ ನಾವು ಕಥೆಯ ಸೌಕರ್ಯಕ್ಕಾಗಿ ಅದನ್ನು ಮೊದಲೇ ಶ್ರವಣ ಮಾಡಿ ಮುಗಿಸಿದ್ದು ಅಷ್ಟೇ. ಅಲ್ಲಿಗೆ ಸಾರಕಾಂಡ ಮುಕ್ತಾಯ ಆಗಿದೆ. ಮುಂದೆ ಯಾತ್ರಾಕಾಂಡದ ವರ್ಣನೆ ಇದೆ. ಯಾತ್ರಾಕಾಂಡದ 1ನೇ ಸರ್ಗದಲ್ಲಿ ಶ್ಲೋಕೋತ್ಪತ್ತಿ ಪ್ರಕೀರ್ತಿತ ಮಾನುಷಾದ ಪ್ರತಿಷ್ಠಾಂತು ಅಗಮ ಶಾಶ್ವತಿ ಸಮಾಹ ಅಂತ ಶ್ಲೋಕ ಏನಿದೆ, ಆ ಶ್ಲೋಕದ ವರ್ಣನೆ ಅದು ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಮೊದಲೇ ಬಂದಿತ್ತು. ಆನಂದ ರಾಮಾಯಣಕ್ಕನುಸಾರವಾಗಿ ಇಲ್ಲಿ ಬಂದಿದ್ರು ವರ್ಣನೆ ಇದೆ. 100 ಕೋಟಿ ಶ್ಲೋಕಗಳು. ಆ 100 ಕೋಟಿ ಶ್ಲೋಕಗಳು ಮೂಲ ಈ ವಾಲ್ಮೀಕಿ ವಿರಚಿತ ರಾಮಾಯಣದಲ್ಲಿ ಇದ್ದದ್ದು ಬೇರೆ ಬೇರೆ ಪ್ರದೇಶಗಳಲ್ಲಿ, ಭರತಖಂಡ ಮೊದಲಾದಂಥ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೇಗೆ ವಿಭಾಗಗೊಂಡವು, ಎಷ್ಟೆಷ್ಟು ಶ್ಲೋಕ, ಎಷ್ಟೆಷ್ಟು ಅಧ್ಯಾಯ, ಎಷ್ಟು ಸರ್ಗ ಎಲ್ಲೆಲ್ಲಿದೆ ಅನ್ನೋದ್ರದಲ್ಲೇ ವಿಸ್ತಾರವಾದ ವರ್ಣನೆ ಆನಂದ ರಾಮಾಯಣದಲ್ಲಿ ಬಂದಿತ್ತು. ಮುಂದೆ ಯಾತ್ರಾಕಾಂಡ ಅದರ ವರ್ಣನೆ ಇದೆ. ಯಾತ್ರೆ ಪ್ರಾರಂಭ ಆಗಿದ್ದರ ವರ್ಣನೆ ಇದೆ. ಯಾತ್ರೆ ಪ್ರಾರಂಭ ಆಗಲಿಕ್ಕೆ ಆತ ಯಜ್ಞ ಮಾಡಿದ್ದ ರಾಮ. ಆ ಯಜ್ಞ ಮಾಡಿದಾಗ ಅಲ್ಲೊಬ್ಬ ಋಷಿ ಅಲ್ಲಿ ಬಂದು ಈ ಯಜ್ಞದಲ್ಲಿ ನಾನು ಊಟ ಮಾಡೋದಿಲ್ಲ ಅಂತ ರಾಮನನ್ನ ತಿರಸ್ಕಾರ ಮಾಡಿದ್ದ. ರಾಮನ ಹತ್ಯೆ ಮಾಡಿ ಬ್ರಹ್ಮ ಹತ್ಯೆಯನ್ನು ಕಳ್ಕೊಂಡಿಲ್ಲ ಈ ರಾಮ, ಅದಕ್ಕಾಗಿ ನಾನು ಅದನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿದ್ದ. ಅದೆಲ್ಲ ಆನಂದ ರಾಮಾಯಣದ ಕಥೆ. ಆನಂದ ರಾಮಾಯಣದ ಯಾತ್ರಾಕಾಂಡದ 1ನೇ ಸರ್ಗದಲ್ಲಿ ಮಾನುಷಾದ ಅನ್ನುವಂಥ ಶ್ಲೋಕದ ಉತ್ಪತ್ತಿ, 2ನೇ ಸರ್ಗದಲ್ಲಿ ರಾಮಾಯಣದ ವಿಭಾಗ, 3ನೇ ಸರ್ಗದಲ್ಲಿ ರಾಮ ಸೀತೆಯ ಜೊತೆ ಕೂಡಿ ಯಾತ್ರೆ ಮಾಡಲಿಕ್ಕಾಗಿ ಹೊರಟಿದ್ದರ ವರ್ಣನೆ, 4ನೇ ಸರ್ಗದಲ್ಲಿ ಗಂಗಾ ನದಿಯ ಕಡೆಗೆ ಯಾತ್ರೆ ಹೋಗಿದ್ದರ ವರ್ಣನೆ ಇದೆ. ಅದೊಂದು ಯಾತ್ರೆಗಿಂತ ಮೊದಲು ನಡೆದಂಥ ಸಂಗತಿ ಅದು. ವೃದ್ಧ ಗಂಗಾ ಮತ್ತು ಮೂಲ ಗಂಗಾ ಅಂತ ಈಗ 2 ಗಂಗೆಗಳ ವರ್ಣನೆ ಬಂದಿತ್ತು. ಅದೆಲ್ಲ ಆನಂದ ರಾಮಾಯಣ. 5ನೇ ಸರ್ಗದಲ್ಲಿ ಮುನಿಯ ವಾಕ್ಯಕ್ಕನುಸಾರವಾಗಿ ಯಾತ್ರೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದರ ವರ್ಣನೆ. 6ನೇ ಸರ್ಗದಲ್ಲಿ ಪೂರ್ವ ದೇಶಗಳ ಯಾತ್ರೆ ಮಾಡಿದ್ದರ ವರ್ಣನೆಯಿಂದ ಆ ಯಾತ್ರಾಕಾಂಡ ಪ್ರಾರಂಭ ಆಗಿದೆ. ಪ್ರಯಾಗ, ಗಯಾ ಮೊದಲಾದಂಥ ಪ್ರದೇಶಗಳವೆಲ್ಲ ಅವೆಲ್ಲ ಅಯೋಧ್ಯೆಯಿಂದ ಪೂರ್ವಕ್ಕಿರುವಂಥ ಪ್ರದೇಶಗಳಾದ್ದರಿಂದ ಪೂರ್ವ ದೇಶಗಳ ಯಾತ್ರೆಯ ವರ್ಣನೆ ಇದೆ. ಮುಂದೆ ದಕ್ಷಿಣ ದಿಕ್ಕಿನ ಪ್ರದೇಶಗಳಿಗೆ ಆತ ಪ್ರಯಾಣ ಮಾಡಿದ್ದ ವರ್ಣನೆ ಇದೆ. ಆನಂದ ರಾಮಾಯಣದ ಯಾತ್ರಾಕಾಂಡದ 7ನೇ ಸರ್ಗದಲ್ಲಿ ದಕ್ಷಿಣ ದಿಕ್ಕಿನ ತೀರ್ಥಗಳ ವರ್ಣನೆ ಮಾಡಿದ್ರ ವರ್ಣನೆ ಇದೆ. ಮತ್ತು 8ನೇಯ ಸರ್ಗದಲ್ಲಿ ಪಶ್ಚಿಮ ದಿಕ್ಕಿಗೆ ಆತ ಹೋಗಿದ್ರ ವರ್ಣನೆ ಇದೆ. ಆ ದಕ್ಷಿಣ ದಿಕ್ಕಿನ ಕೆಲವು ಪ್ರದೇಶಗಳನ್ನೆಲ್ಲ ನಾವು ದಕ್ಷಿಣ ದಿಕ್ಕಿನ ಕಡೆಗೆ ರಾಮ ಪ್ರಯಾಣ ಮಾಡಿದಾಗ ಅಲ್ಲಿರುವಂಥ ಕೆಲವು ಕ್ಷೇತ್ರಗಳ ಸೂಕ್ಷ್ಮಗಳು ಇದನ್ನೆಲ್ಲ ಶ್ರವಣ ಮಾಡುವಂಥ ಒಂದು ಅವಕಾಶ, ಅದನ್ನು ಅಲ್ಲಿಯ ಬಲ್ಲವರಿಂದ ಕೇಳುವಂಥ ಅನುಕೂಲ ನಮಗೆ ದೊರೆತಿತ್ತು. ಅದೇ ಒಂದು ನೆಪವಾಗಿ ಆ ರಾಮ
ಅಲ್ಲೇನು ಯಾತ್ರೆ ಮಾಡಿದ್ದ ಅನ್ನೋ ಸಂಗತಿ ಮತ್ತು ಕೆಲವು ಕನ್ನಡ ಪದ್ಯಗಳಲ್ಲಿ ಬಂದಿದೆ. ಅಮ್ಮಾಳ್ ಅಂತ ಒಬ್ಬ ಭಕ್ತ ಶಿರೋಮಣಿ ಇದೇ ಶತಮಾನದಲ್ಲಿ, ಕಳೆದ ಶತಮಾನದಲ್ಲಿ ಬದುಕಿದ್ದವರಿದ್ದಿರಬೇಕು. ಆ ಹೆಣ್ಮಗಳು ರಚನೆ ಮಾಡಿದಂತಹ ಕೆಲವು ಪದ್ಯಗಳಲ್ಲಿ ರಾಮ ಮತ್ತು ಲಕ್ಷ್ಮಣರಿಬ್ಬರು ಕೂಡ ಯಾತ್ರೆಗೆ ಪೂರ್ವ ರಾವಣನ ವಧೆಗಿಂತ ಮೊದಲು ಆ ಎಲ್ಲ ಪ್ರದೇಶವನ್ನು ಸಂಚಾರ ಮಾಡಿದ್ದರ ವರ್ಣನೆ ಅವಳ ಪದ್ಯದಲ್ಲಿದೆ. ಇದು ಆನಂದ ರಾಮಾಯಣಕ್ಕನುಸಾರವಾಗಿ ರಾವಣನ ವಧೆಯಲ್ಲಿ ಆದ್ಮೇಲೆ ಪಟ್ಟಾಭಿಷೇಕ ಆದ್ಮೇಲೆ ನಡೆದಂಥ ವರ್ಣನೆ ಇದು. ಅಂತೂ ಆಯಾ ಪ್ರತಿಯೊಂದು ಕ್ಷೇತ್ರದ ವರ್ಣನೆ ಅಮ್ಮಾಳ ಅನ್ನುವ ಸಂತ ಶಿರೋಮಣಿಯ ಪದಗಳಲ್ಲಿ ಅದೆಲ್ಲ ವರ್ಣಿತ ಆಗಿದೆ. ಅದನ್ನು ಕೂಡ ನಾವು ಶ್ರವಣ ಮಾಡಿದ್ವಿ. ಅನಂತಶಯನ ಅನ್ನುವಂಥ ಕ್ಷೇತ್ರದ ವರ್ಣನೆ ಇದೆ. ಮುಸ್ಲಿಂ ಹೆಣ್ಮಗಳೊಬ್ಬಳು ಕಸ್ತೂರಿ ರಂಗನನ್ನು ಮದುವೆ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದು, ಅದೊಂದು ಶ್ರೀರಂಗಂ ಕ್ಷೇತ್ರದ ಮಹತ್ವ. ಅವಳ ನೆನಪಿಗಾಗಿ ಆ ಶ್ರೀರಂಗಂ ಕ್ಷೇತ್ರದಲ್ಲಿ ಭಗವಂತನಿಗೆ ಪ್ರದಕ್ಷಿಣೆ ನಡೆಯುವಾಗ, ಪಲ್ಲಕ್ಕಿ ಸೇವೆ, ರಥೋತ್ಸವ ನಡೆಯುವಾಗ ಅವಳ ಒಂದು ಮಂಟಪ ಅಲ್ಲಿದೆ ಅಂತೆ, ಅಲ್ಲಿ ಅದು ನಿಲ್ತದೆ. ಅವಳ ವತಿಯಿಂದ ಆ ಭಗವಂತನಿಗೆ ರೊಟ್ಟಿ, ಬೆಣ್ಣೆ ಇತ್ಯಾದಿಗಳ ಮತ್ತು ಶುಂಠಿ ಇತ್ಯಾದಿ ನೈವೇದ್ಯ ಇವತ್ತಿಗೂ ಕೂಡ ಸಲ್ಲುತ್ತದೆ ಅಂಥದ್ದು ವರ್ಣನೆ. ಅವೆಲ್ಲ ಕೆಲವು ಸ್ಥಳ ಪುರಾಣಗಳು. ಮುಂದೆ ಆತ ದಕ್ಷಿಣ ಭಾರತದ ಯಾತ್ರೆಯನ್ನು ಮಾಡುವಾಗಲೇ ಉಡುಪಿ ಮೊದಲಾದಂತಹ ಕುಮಾರಧಾರ ಮೊದಲಾದ ಕ್ಷೇತ್ರಗಳ ವರ್ಣನೆ ಯಾತ್ರೆ ಮಾಡಿದ್ದರ ವರ್ಣನೆ ಇದೆ. ಆ ಕುಮಾರಧಾರೆಯ ಪ್ರಸಂಗದಿಂದಲೇ ಅಲ್ಲಿ ನಡೆಯುವಂಥ ಮಡೆ ಸ್ನಾನ, ಎಂಜಲ ಸ್ನಾನ ಏನಿದೆ ಅದರ ಹಿನ್ನೆಲೆ ವಿಜಯದಾಸರ ಪದಗಳಲ್ಲಿ ಅದು ಬಂದದ್ದು ಮಹತ್ವ, ಮತ್ತು ಕೃಷ್ಣ ದೂರ್ವಾಸರ ಮಡೆ ಸ್ನಾನ ಮಾಡಿದ್ದು ಇತ್ಯಾದಿಗಳ ಸಂಗತಿ, ಅದರ ಔಚಿತ್ಯ ಇತ್ಯಾದಿಗಳೆಲ್ಲವೂ ಕೂಡ ಅಲ್ಲಿ ವರ್ಣನೆಗೆ ಬಂದಿದೆ. ಮುಂದೆ ಆತ ಪಶ್ಚಿಮ ದೇಶಗಳ ಯಾತ್ರೆಯನ್ನು ಮಾಡಿ ಸೋಮನಾಥ ಯಾತ್ರೆ, ಶಂಖೋದ್ಧಾರ ಕ್ಷೇತ್ರ ಇದನ್ನೆಲ್ಲವನ್ನು ಕೂಡ ಪ್ರಯಾಣ ಮಾಡಿದ್ದರ ವರ್ಣನೆ ಇದೆ. ಉತ್ತರ ಪ್ರದೇಶದ ಯಾತ್ರೆ ರಾಮ ಮಾಡಿದ್ದು ಆನಂದ ರಾಮಾಯಣದ ಯಾತ್ರಾಕಾಂಡದ 9ನೇ ಸರ್ಗದಲ್ಲಿದೆ. ಅಲ್ಲಿಗೆ ಯಾತ್ರಾಕಾಂಡ ಮುಕ್ತಾಯಗೊಂಡಿದೆ. ಆ ಬದರಿ ಕ್ಷೇತ್ರದ ವರ್ಣನೆ ಇದೆ. ಬದರಿ ಕ್ಷೇತ್ರದ ವರ್ಣನೆಗೆ ಸಂಬಂಧಪಟ್ಟಂತೆ ಆ ಬದರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥವರು ಇಬ್ಬರು ಮಹಾಪುರುಷರು, ಶಂಕರಾಚಾರ್ಯರು ಮತ್ತು ಮಧ್ವಾಚಾರ್ಯರು. ಅವರ ಶಂಕರಾಚಾರ್ಯರಲ್ಲಿ ಹೇಗೆ ಬದರಿ ನಾರಾಯಣ ಪ್ರತಿಷ್ಠಾಪನೆ ಮಾಡಿದರು ಮತ್ತು ನಂಬೂದಿರಿ ಬ್ರಾಹ್ಮಣರನ್ನು ಅಲ್ಲಿ ಪೂಜೆಯಾಗಿ ನೇಮಿಸಿದ್ರು ಅನ್ನೋದನ್ನ ಅಲ್ಲಿ ನಾನು ಹೇಳಿದ್ದೆ. ಮತ್ತು ಮಧ್ವಾಚಾರ್ಯರು ತಮ್ಮ ಯಾತ್ರಾ ಕಾಲದಲ್ಲಿ 2 ಬಾರಿ ಅಲ್ಲಿಗೆ ಹೋಗಿದ್ದನ್ನು ಕೂಡ ವರ್ಣನೆ ಮಾಡಿದ್ದೆ. ಗೀತಾಭಾಷ್ಯವನ್ನು ಮೊದಲು ಮಧ್ವಾಚಾರ್ಯ ರಚನೆ ಮಾಡಿ ಅಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಿದ್ದು ಅನ್ನೋದು ಕೂಡ ಸಂಗತಿ ಅಲ್ಲಿ ಹೇಳಿದ್ನೋ ಇಲ್ಲೋ ನೆನಪಿಲ್ಲ, ಕೆಲವು ಅಲ್ಲಿ ಹೇಳಲಿಕ್ಕೆ ಮರ್ತಿರ್ಬೋದು, ಅದನ್ನ ಈಗ ಹೇಳಿದೆ. ಯಾತ್ರೆ ಮುಗಿದಿದ್ದರ ವರ್ಣನೆ ಇದೆ ಅಲ್ಲಿಗೆ. ಮುಂದೆ ಆನಂದ ರಾಮಾಯಣಕ್ಕೆ ಅನುಸಾರವಾಗಿ ಯಾಗಕಾಂಡ ಅಂತ ರಾಮ ಮಾಡಿದಂಥ ಯಾಗದ ವರ್ಣನೆ ಇದೆ. ಮೊದಲನೇ ಸರ್ಗದಲ್ಲಿ ಆ ಯಜ್ಞಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಸಂಪಾದನೆ ಮಾಡ್ಕೊಂಡಿದ್ರ ವರ್ಣನೆ. 2ನೇ ಸರ್ಗದಲ್ಲಿ ಯಾಗದ ಆರಂಭ ಆಗಿದ್ರ ವರ್ಣನೆ. ಆ ಕುದುರೆ ಪೃಥ್ವಿ ಪ್ರದಕ್ಷಿಣೆ ಮಾಡಿದ್ದರ ವರ್ಣನೆ 3ನೇ ಸರ್ಗದಲ್ಲಿ. 4ನೇ ಸರ್ಗದಲ್ಲಿ ಕುಂಭೋದರ ಅನ್ನುವಂಥ ಮುನಿ, ನಾನು ಸ್ವಲ್ಪ ಪ್ರಮಾದ ಮಾಡಿದೆ. ಕುಂಭೋದರ ಅನ್ನುವ ಮುನಿ ರಾಮನ ಯಜ್ಞದಲ್ಲಿ ಊಟ ಮಾಡೋದಿಲ್ಲ ಅಂತ ಹೇಳಿದ್ದೇನಿದೆ ಅದು ಇಲ್ಲಿ ಅಂತ ಕಾಣಿಸ್ತದೆ. ನನಗೂ ಗೊಂದಲ ಆಗಬಹುದು, ಹಿಂದೆ ಅದನ್ನು ಹೇಳಿದೆ ನಾನು. ಆ ಯಾತ್ರೆಗೆ ಅನುಸಾರವಾಗಿ ಕುದುರೆ ಪ್ರಯಾಣ ಮಾಡಿದಾಗ ನಾನಾ ಥರದ ನದಿಗಳನ್ನು ಅದು ದಾಟಿದ್ರ ವರ್ಣನೆ ಇದೆ. ಕುದುರೆ ಮರಳಿ ಬಂದಿತ್ತು. ಆ ಯಜ್ಞವು ಕೂಡ ಅಲ್ಲಿ ನಡೆಯಿತು. ಐದನೇ ಸರ್ಗದಲ್ಲಿ ರಾಮನ 108 ನಾಮಗಳ ವರ್ಣನೆ ಇದೆ. 6ನೇ ಸರ್ಗದಲ್ಲಿ ಆ ಅಶ್ವಮೇಧ ಯಜ್ಞದ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಮಾಡಿದಂತಹ ಆಹ್ನಿಕಗಳ ವರ್ಣನೆ ಇದೆ. 7ನೇ ಸರ್ಗದಲ್ಲಿ ಧ್ವಜಾರೋಪಣ ಮಾಡಿದ್ದು, ಅಶ್ವಮೇಧ ಯಾಗಕ್ಕೆ ಪೂರ್ವಭಾವಿಯಾಗಿ ಅಥವಾ ಅದರ ಅಂಗವಾಗಿ ಧ್ವಜಾರೋಪಣ ಮಾಡಿದ್ರ ವರ್ಣನೆ ಇದೆ. 8ನೇ ಸರ್ಗದಲ್ಲಿ ರಾಮ ಆ ಯಜ್ಞವನ್ನು ಮುಗಿಸಿಕೊಂಡು ಅವಭೃತ ಸ್ನಾನ ಮಾಡಿದ್ರ ವರ್ಣನೆ ಇದೆ. ಅಷ್ಟಮೇ ಅವಭೃತ ಸ್ನಾನಂ ರಾಘವಸ್ಯಾತ್ರ ವರ್ಣಿತಂ. 9ನೇ ಸರ್ಗದಲ್ಲಿ ಆ ಅಶ್ವಮೇಧ ಯಾಗ ಮುಗಿದಿದ್ರ ವರ್ಣನೆ ಇದೆ. ಅಲ್ಲಿಗೆ ಯಾಗಕಾಂಡವು ಕೂಡ ಸಮಾಪ್ತಿಯನ್ನು ಪಡ್ಕೊಂಡಿದೆ. ಮುಂದೆ ವಿಲಾಸಕಾಂಡ, ರಾಮ ಸೀತೆಯೊಡಗೂಡಿ ಸುಖಭೋಗಗಳನ್ನು ಅನುಭವಿಸಿದ್ರ ವರ್ಣನೆ ಇದೆ. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಆ ಕಥೆಯೆಲ್ಲ ಬಂದಿಲ್ಲ.
ಈ ಗುರುಗಳು ಮತ್ತು ಶಿಷ್ಯರ ನಡುವೆ ಸಂವಾದ ನಡೆದಿತ್ತು ಅಂತ ಆನಂದ ರಾಮಾಯಣದ ವರ್ಣನೆ ಇದೆ. ಆ ಶಿಷ್ಯ ಕೇಳಿದ, ಬರೇ ರಾಮ ಸೀತೆಯರು ಗೋಳೆ ಆಯಿತು, ಸ್ವಲ್ಪ ಅವ್ರು ಸುಖ ಪಟ್ಟದನ್ನು ವರ್ಣನೆ ಮಾಡಿ ಅಂತ ಕೇಳಿದ. ಅದನ್ನು ಹೇಳ್ತೇನೆ ಕೇಳುವಂತ ಗುರುಗಳು ಅದನ್ನ ಆ ಶಿಷ್ಯನಿಗೆ ವರ್ಣನೆ ಮಾಡಿ ಹೇಳಿದ್ರು. ಅದೇ ವಿಲಾಸಕಾಂಡ. ಆ ವಿಲಾಸಕಾಂಡದಲ್ಲಿ ಮುಂದೆ ತ್ರಿವಕ್ರ, ಕೃಷ್ಣನ ಜನ್ಮಕ್ಕೆ ಸಂಬಂಧಪಟ್ಟಂತೆ ತ್ರಿವಕ್ರ ಮೊದಲಾದವರು ಏನಿದ್ರು, ಕುಬ್ಜ, ಅವರ ಹಿನ್ನೆಲೆ, ಸತ್ಯಭಾಮೆಯ ಹಿನ್ನೆಲೆ ಅದೆಲ್ಲ ಆನಂದ ರಾಮಾಯಣಕ್ಕನುಸಾರವಾಗಿ ಬಂದಿತ್ತು. ರಾಮನ ಮೇಲೆ ಅಪವಾದ ಬಂದಿದ್ದ ವರ್ಣನೆ ಕೂಡ ಅದೇ ಆ ವಿಲಾಸಕಾಂಡದಲ್ಲಿದೆ. ಆನಂದ ರಾಮಾಯಣದ ವಿಲಾಸಕಾಂಡದ ಮೊದಲನೇ ಸರ್ಗದಲ್ಲಿ ರಾಮನ ಸ್ತೋತ್ರ ಹೊಂದಿದೆ, ಸ್ತವರಾಜ ರಾಮನ ಸ್ತೋತ್ರ ಹೊಂದಿದೆ. ಎರಡನೇ ಸರ್ಗದಲ್ಲಿ ಆ ಸೀತೆಯ ಸೌಂದರ್ಯದ ವರ್ಣನೆ ಇದೆ. ಮೂರನೇ ಸರ್ಗದಲ್ಲಿ ಸೀತೆ ರಾಮನಿಗೆ ಹೇಳಿದಂತಹ ದೇಹ ರಾಮಾಯಣದ ವರ್ಣನೆ. ಆ ದೇಹದಲ್ಲೇ ಯಾವುದು ದಶರಥ ಯಾವುದು, ಅಯೋಧ್ಯೆ ಯಾವುದು, ಮೋಹ ಯಾವುದು, ಮದ ಯಾವುದು, ಸೀತೆ ಯಾವುದು ಅನ್ನೋದರ ವರ್ಣನೆ ಎಲ್ಲ ಅಲ್ಲಿ ಬಂದಿತ್ತು. ಅದು ಮೂರನೇ ಸರ್ಗ. ನಾಲ್ಕನೇ ಸರ್ಗದಲ್ಲಿ ರಾಮನ ದಿನಚರಿಯ ವರ್ಣನೆ ಇದೆ. ಆ ದಿನಚರಿಯ ವರ್ಣನೆಗೆ ಅನುಸಾರವಾಗಿ ಧರ್ಮಶಾಸ್ತ್ರದ ಸೂಕ್ಷ್ಮಗಳನ್ನು ಕೂಡ ಅವಲೋಕನ ಮಾಡುವಂಥ ಅನುಕೂಲ ನಮಗೆ ಬಂದಿತ್ತು. ಐದನೇ ಸರ್ಗದಲ್ಲಿ ರಾಮ ಮತ್ತು ಸೀತೆಯರಿಬ್ಬರು ಕೂಡ ಜಲಕ್ರೀಡೆ ಆಡಿದ್ದರ ವರ್ಣನೆ ಇದೆ ಮತ್ತು ರಾಮನ ಉಳಿದ ಆನ್ಹಿಕದ ವರ್ಣನೆ ಇದೆ. ಆರನೇ ಸರ್ಗದಲ್ಲಿ ನಿರ್ಗತಿಗಳಾದಂಥ ಒಬ್ಬ ಸ್ತ್ರೀಗೆ ಸೀತೆ ತನ್ನ ಆಭರಣಗಳನ್ನೆಲ್ಲ ದಾನ ಮಾಡಿದ್ರೆ ವರ್ಣನೆ ಇದೆ. ದೇವಸ್ತ್ರೀಯರು ರಾಮನನ್ನ ಕಾಮಿಸಿ ಬಂದಿದ್ದು, ನೀವೆಲ್ಲ ಕೃಷ್ಣಾವತಾರದಲ್ಲಿ ನಾನು ಸೇವೆ ಮಾಡಬೇಕು ಅಂತ ಆತ ಹೇಳಿದ್ದರ ವರ್ಣನೆ ಇದೆ. 7ನೇ ಸರ್ಗದಲ್ಲಿದೆ. ಪಿಂಗಲ ಅಂತನ್ನುವಳೊಬ್ಳು ಗುಣವತಿ, ಅವರಿಬ್ಬರ ಕಥೆ 8ನೇ ಸರ್ಗದಲ್ಲಿ ಬಂದಿದೆ. ಅವರೆಲ್ಲ ಕೃಷ್ಣನ ಅವತಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ವ್ಯಕ್ತಿಗಳು. ಕುರುಕ್ಷೇತ್ರಕ್ಕೆ ಯಾತ್ರಾಯ ನವಮೇ ಜಾನಕಿ ಜಯ. ಕುರುಕ್ಷೇತ್ರದ ಯಾತ್ರೆಯ ವರ್ಣನೆ 9ನೇ ಸರ್ಗದಲ್ಲಿ ಸೀತೆಯನ್ನ ಸೋಲಿಸಿದ್ರ ವರ್ಣನೆ. ಅದು ಕಥೆ ಏನಂತ ನನಗೂ ನೆನಪಿಲ್ಲ. ಅದು ವಿಲಾಸ ಅನ್ನುವ ಕಾಂಡ ಅಲ್ಲಿಗೆ ಮುಕ್ತಾಯಾಗಿದೆ. ಮುಂದೆ ಜನ್ಮಕಾಂಡ. ಆ ಜನ್ಮಕಾಂಡದಲ್ಲಿ 2ನೇ ಸರ್ಗದಲ್ಲಿ ಸೀತೆಗೆ ನಡೆದಂತಹ ಸೀಮಂತೋನ್ನಯನ ಮೊದಲಾದಂಥ ಸಂಸ್ಕಾರಗಳ ವರ್ಣನೆ. ಅಗಸನ ಮಾತನ್ನು ಕೇಳಿ ಸೀತೆಯನ್ನ ರಾಮ ಪರಿತ್ಯಾಗ ಮಾಡಬೇಕಾಗಿದ್ದರ ವರ್ಣನೆ. ಅದು ಆನಂದ ರಾಮಾಯಣದಲ್ಲಿ. ಸುರಾಣಕರು ಅನ್ನುವಂಥ ರಾಕ್ಷಸರು ಸೀತಾರಾಮರ ಬಗ್ಗೆ ಸಲ್ಲದ ಮಾತನಾಡಿದ್ದು ಶಾಸ್ತ್ರೀಯ ನಿರ್ಣಯದಲ್ಲಿ ಬಣ್ಣನೆಗೆ ಬಂದಿದೆ. ಮುಂದೆ ರಾಮ ಸೀತೆಯನ್ನ ಪರಿತ್ಯಾಗ ಮಾಡಬೇಕಾಯಿತು. ಜನ್ಮಕರ್ಮ ಚತುರ್ಥೇತ್ರ ಕುಶಶ್ಚಾಸ್ಥಲವಶ್ಚ. ಜನ್ಮಕಾಂಡದ 4ನೇ ಸರ್ಗದಲ್ಲಿ ಕುಶ ಮತ್ತು ಲವ ಇಬ್ಬರ ಜನ್ಮದ ವರ್ಣನೆ ಇದೆ. ಕುಶ ಮೊದಲು ಹುಟ್ಟಿದ್ದ, ಮುಂದೆ ಆ ಕುಶನ ಪ್ರತಿರೂಪವಾಗಿ ಲವ ಹುಟ್ಟಿದ ಅನ್ನೋದರ ವರ್ಣನೆ ಕೂಡ ಆನಂದ ರಾಮಾಯಣಕ್ಕನುಸಾರವಾಗಿ ಬಂದಿತ್ತು. ಕುಶ ಹಿರಿಯ. ಈ ಶಾಸ್ತ್ರೀಯ ನಿರ್ಣಯ ಇತ್ತ ಇರೋದನುಸಾರವಾಗಿ ಅವರಿಬ್ಬರು ಅವಳಿ ಜವಳಿ ಮಕ್ಕಳು. ಅವಳಿ ಜವಳಿ ಮಕ್ಕಳಲ್ಲೂ ಕೂಡ ಅದರಲ್ಲೂ ಕುಶ ಹಿರಿಯನೇ. ಇದು ಸ್ವಲ್ಪ ವ್ಯತ್ಯಾಸ. 5ನೇ ಸರ್ಗದಲ್ಲಿ ರಾಮರಕ್ಷೆಯ ವರ್ಣನೆ ಇದೆ. ರಾಮರಕ್ಷಾ ಸ್ತೋತ್ರದ ವರ್ಣನೆ. ಅದನ್ನು ಅರ್ಥ ಸಮೇತವಾಗಿ ನಾವು ಶ್ರವಣ ಮಾಡಿದ್ವಿ. 6ನೇ ಸರ್ಗದಲ್ಲಿ ಆ ಕುಶ ಕಮಲದ ಹೂಗಳನ್ನು ತಂದಿದ್ದರ ವರ್ಣನೆ ಇದೆ. ಸೀತೆ ಪೂಜೆಗಾಗಿ ಕಮಲದ ಹೂಗಳನ್ನು ತರಬೇಕಾಗಿತ್ತು. ಸೀತೆ ಆ ರಾಮನನ್ನ ಮರಳಿ ಪಡ್ಕೊಳ್ಳೋದಕ್ಕಾಗಿ ಕಾರಣಕ್ಕಾಗಿ ನಾನೇನು ವ್ರತ ಮಾಡಬೇಕು ಅಂತ ಆತ ಕೇಳಿದ್ದ. ಅದಕ್ಕಾಗಿ ಪೂಜೆ ಮಾಡಬೇಕು, ಪೂಜೆ ಕಮಲದ ಹೂವು ಬೇಕಾಗಿತ್ತು. ಅದನ್ನ ಆತ ತಂದು ಕೊಟ್ಟಿದ್ರ ವರ್ಣನೆ ಅಲ್ಲಿ ವರ್ಣನೆ ಇದೆ. ಈ ಆನಂದ ರಾಮಾಯಣದಲ್ಲಿ ಇಲ್ಲದೇ ಇರುವಂಥ ಕಥೆ ಅದು ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿದ್ದು. ಮೃಗ ಅನ್ನುವಂಥ ಒಬ್ಬ ರಾಜ, ಆತ ಲೌಕಿಕ ಕ್ಷೇತ್ರದ ರೂಪವನ್ನು ತಾಳಬೇಕಾಗಿ ಬಂದಿದ್ದಂಥ ವರ್ಣನೆ ಇದೆ. ಬ್ರಹ್ಮಸ್ವಾಪಹಾರವನ್ನು
ಜ್ಞಾನಿಗಳ ಸ್ವತ್ತನ್ನು ಅಪಹಾರ ಮಾಡಿದ್ರ ಕಾರಣಕ್ಕಾಗಿ ಆತ ಯಾಕೆ ಕಷ್ಟಪಡಬೇಕಾಯಿತು ಅಂತ ಅದರ ಕಥೆ ವರ್ಣನೆಯಲ್ಲಿದೆ. ಮುಂದೆ ನಾಯಿಯೊಂದರ ಕಥೆ ಇದೆ. ನಾಯಿಯೊಂದು ತನಗೊಬ್ಬ ಸನ್ಯಾಸಿ ಹೊಡೆದಾಗ ಅವನಿಗೇನು ಶಿಕ್ಷೆ ಕೊಡಬೇಕು ಅಂತಂದ್ರೆ ಅವನಿಗೇನು ಬೇರೆ ಶಿಕ್ಷೆ ಬೇಡ, ಅವನಿಗೇನು ದಂಡ ಇತ್ಯಾದಿಗಳು ಬೇಡ, ಜೈಲು ಶಿಕ್ಷೆನೂ ಬೇಡ. ಅವನು ಮಠಕ್ಕೆ ಅಧಿಪತಿಯನ್ನಾಗಿ ಮಾಡಿಬಿಡಿ. ಮೊದಲೇ ದುರಾಸೆ ಅವನು ಆ ಮಠದ ಆಧಿಪತ್ಯವನ್ನೆಲ್ಲ ಸ್ವೀಕಾರ ಮಾಡಿ ಮತ್ತಷ್ಟು ಅದನ್ನು ದುರ್ಗತಿಗೆ ಹೋಗಿ ಆತ ಹಾಳಾಗ್ತಾನೆ ಅಂತ ಆ ನಾಯಿ ಹೇಳಿದ್ದು ಅದರ ವರ್ಣನೆ ಅಲ್ಲಿ ಬಂದಿದೆ. ಅದು ವಾಲ್ಮೀಕಿ ರಾಮಾಯಣದ ಒಂದು ಪ್ರಕ್ಷಿಪ್ತ ಸರ್ಗ ಅಂತ ಹೇಳ್ತಾರೆ, ತಾತ್ಪರ್ಯ ನಿರ್ಣಯದಲ್ಲಿ ಇಲ್ಲ. ಆದರೆ ಆನಂದ ರಾಮಾಯಣದಲ್ಲಿ ಆ ಕಥೆ ಬಂದಿದೆ. ಆನಂದ ರಾಮಾಯಣದ ಜನ್ಮಕಾಂಡದ 7ನೆಯ ಸರ್ಗದಲ್ಲಿ ಆ ಲವ ತನ್ನ ಪರಾಕ್ರಮವನ್ನು ತೋರಿಸಿದ್ದು, ಕಮಲದ ಹೂಗಳನ್ನು ತರಬೇಕಾದ್ರೆ ತನ್ನ ಪರಾಕ್ರಮವನ್ನು ತೋರಿಸಿದ್ರ ವರ್ಣನೆ ಇದೆ. 8ನೇ ಸರ್ಗದಲ್ಲಿ ಆಕೆ ತನ್ನ ಸೀತೆ ತನ್ನ ಶುದ್ಧಿಯನ್ನು ತೋರಿಸಿದ್ದು ವರ್ಣನೆ. 2ನೇ ಬಾರಿ ರಾಮನ ಆಸ್ಥಾನಕ್ಕೆ ಬಂದು ತನ್ನ ಶುದ್ಧಿಯನ್ನು ತೋರಿಸಿದ್ರ ವರ್ಣನೆ ಅಲ್ಲಿದೆ. ಮತ್ತು ಆ ಶಂಭೂಕನ ವಧೆಯ ವರ್ಣನೆ. ಶಂಭೂಕ ಅನ್ನುವಂಥವನೊಬ್ಬ ಆತ ತಪಸ್ಸು ಮಾಡ್ತಿದ್ದ ಕಾರಣಕ್ಕಾಗಿ ಏನು ಸಂಕಟ ಬಂದು ಒದಗಿತ್ತು, ಆ ರಾಜ್ಯದಲ್ಲಿ ಏನು ವಿಪ್ಲವ ಆಗಿತ್ತು ಅನ್ನೋದರ ವರ್ಣನೆ ಇದೆ. ಆ ಶಂಭೂಕ ಅನ್ನೋನು ತಪಸ್ಸು ಮಾಡ್ತಿದ್ದ ಅನ್ನೋ ಕಾರಣಕ್ಕಾಗಿ ಬೇರೆ ಜಾತಿಯವರಿಗೆ ತಪಸ್ಸು ಮಾಡಲಿಕ್ಕೆ ಅಧಿಕಾರ ಇಲ್ಲ ಅನ್ನೋ ಕಾರಣಕ್ಕಾಗಿ ಎಲ್ಲ ವಿಪ್ಲವ ನಡೆದಿದ್ದು ಅಂತ ರಾಮಾಯಣವನ್ನು ಸ್ಥೂಲ ದೃಷ್ಟಿಯಿಂದ ನೋಡಿದ್ರೆ ಅನ್ನಿಸ್ತದೆ. ಅದು ಹಾಗಲ್ಲ. ಆತ ತನಗೆ ವರ ಕೊಟ್ಟಂಥ ಶಿವನಿಗೆ ತಲೆ ಮೇಲೆ ಕೈ ಇಡುವಂಥ ಒಂದು ಆಲೋಚನೆಯನ್ನು ಮಾಡಿದ್ದ. ಪಾರ್ವತಿಯನ್ನು ಆತ ಬಯಸಿ ರುದ್ರ ಪದವಿಯನ್ನು ಆತ ಅಪೇಕ್ಷೆ ಪಟ್ಟಿದ್ದ. ಅದಕ್ಕಾಗಿ ಅಂಥ ದುರಾಸೆಯನ್ನು ಆತ ತೋರಿಸಿದ್ದಾದ್ರಿಂದ ಅವನಿಗೆ ಶಿಕ್ಷೆಯನ್ನು ರಾಮ ಕೊಡಬೇಕಾಯಿತು. ಅದಲ್ಲದೆ ಶಬರಿ ಮೊದಲಾದಂಥ ಎಲ್ಲರೂ ಕೂಡ ಇತರ ಜಾತಿಯವರು ಕೂಡ ಇತರ ವರ್ಣಗಳಿಗೆ ಸಂಬಂಧಪಟ್ಟಂಥವರು ಕೂಡ ತಪಸ್ಸನ್ನು ಮಾಡೇ ಇದ್ದಾರೆ. ಅದೊಂದು ಅಪರಾಧ ಅಲ್ಲ. ಆದರೆ ಆತ ತಪಸ್ಸು ಮಾಡಿದ್ದ ಅಪರಾಧ ಅಲ್ಲ, ರುದ್ರ ಪದವಿಯನ್ನು ಬಯಸಿ ತಪಸ್ಸು ಮಾಡಿದ್ದ ಅಪರಾಧ ಅನ್ನೋ ಕಾರಣಕ್ಕಾಗಿ ಆ ಸಾಮ್ರಾಜ್ಯದಲ್ಲಿ ಆ ವಿಪ್ಲವ ಬಂದಿತ್ತು. ರಾಮ ಅದನ್ನು ಪರಿಹಾರ ಮಾಡಿದ ಅಂತನ್ನುವಲ್ಲಿಗೆ ಆ ಉಪಸಂಹಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಕಥೆ ಏನಿದೆ ಅದು ಅಲ್ಲಿಗೆ ಮುಕ್ತಾಯ ಆಗಿದೆ. ಆನಂದ ರಾಮಾಯಣದ ಜನ್ಮಕಾಂಡದ ಆ 8ನೇ ಸರ್ಗದಲ್ಲಿ ಸೀತೆ ಮತ್ತೊಮ್ಮೆ ತನ್ನ ಪಾತಿವೃತ್ಯವನ್ನು ತೋರಿಸಿದ್ಲು ಅನ್ನೋದರ ವರ್ಣನೆ ಕೂಡ ಅಲ್ಲಿದೆ. ಆ ಸೀತೆ ಅಲ್ಲಿ ಬಂದು ಭೂಪ್ರವೇಶ ಮಾಡಿದ್ಲು. ಭೂಪ್ರವೇಶ ಮಾಡ್ಲಿಕ್ಕೆ ಹೋದಾಗ ಸೀತೆಯನ್ನು ರಾಮ ಮತ್ತೆ ಹೊರಗೆ ಕರೆದುಕೊಂಡು ಬಂದ. ಆ ಭೂಮಿಯನ್ನು ಆತ ಶಿಕ್ಷಿಸಲಿಕ್ಕೆ ಉದ್ಯುಕ್ತನಾದ. ಆಗ ಭೂಮಿ ಹೆದರಿ ಸೀತೆಯನ್ನು ರಾಮನಿಗೆ ಒಪ್ಪಿಸಿದ್ಲು. ಸೀತಾರಾಮರಿಬ್ಬರು ಕೂಡ ಮರಳಿ ತಮ್ಮ ಜೀವನವನ್ನು ನಡೆಸಿದ್ರು. ಅದು ವಾಲ್ಮೀಕಿ ರಾಮಾಯಣದಲ್ಲಿ ನಿರ್ಣಯದಲ್ಲಿ ಬಂದಿದ್ದಲ್ಲ, ಅದು ತಾತ್ಪರ್ಯ ನಿರ್ಣಯದಲ್ಲಿ ಆನಂದ ರಾಮಾಯಣದಲ್ಲಿ ಬಂದಂಥ ಕಥೆ ಅದು. ಅದಕ್ಕೆ ಪದ್ಮ ಪುರಾಣದ ಸಮ್ಮತಿಯೂ ಕೂಡ ಇದೆ ಅಂತ ಅನ್ನೋದನ್ನ ಆವತ್ತು ಹೇಳಿದ್ದೆ. 9ನೇ ಸರ್ಗದಲ್ಲಿ ಆ ಲವಕುಶರ ಉಪನಯನ ಇತ್ಯಾದಿಗಳ ವರ್ಣನೆ ಇದೆ. ಜನ್ಮದ ಮತ್ತು ಉಳಿದ ಮಕ್ಕಳ ಭರತ ಶತ್ರುಘ್ನರ ಲಕ್ಷ್ಮಣನ ಉಳಿದ ಮಕ್ಕಳ ವರ್ಣನೆ ಜನ್ಮದ ವರ್ಣನೆ ಕೂಡ ಅಲ್ಲಿದೆ. ಅಲ್ಲಿಗೆ ಜನ್ಮಕಾಂಡ ಮುಕ್ತಾಯ ಆಗಿದೆ. ಅದು ಆನಂದ ರಾಮಾಯಣದ್ದು. ವಿವಾಹ ಕಾಂಡದಲ್ಲಿ ರಾಮನ ಮತ್ತು ಸಹೋದರರ ಮಕ್ಕಳಿಗೆ ಹೇಗೆ ಹೇಗೆ ವಿವಾಹ ಆಯಿತು ಅನ್ನೋದನ್ನ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಉಪಸಂಹಾರವನ್ನು ನಾಳೆ ದಿವಸ ನಾವು ಶ್ರವಣ ಮಾಡೋಣ.